रणगालिंगेश्वर महाराज की, बसवेश्वर महाराज की, सांबदै नमः पार्वती शिव हर हर महादेव। महादेवा श्री महादेवा संगीतसागरं चैव साहित्यभूषणं ततः लिङ्गपूजा सदानन्दं वन्दे गुरु पञ्चाक्षर पुट्टराजयतिवरा कल्लिनाथयतिवरा स्वामी भो विराटपुर स्वामी चरचक्रेश्वर प्रभो परात्पर गुरु वंदे कुमारेश कृपानिधये सांबदै नमः पार्वती शिव हर हर महादेव। हेलो 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 ನಿಮ್ಮ ಯುಗದಲ್ಲೂ ಮನೆ ಮನೆಗೂ ಸಂಗೀತಯಾನ. ಹಲೋ ನಿಮ್ಮ ಕರುಣೆಯಿಂದ ನಾಡಾಯ್ತು ಸಮೃದ್ಧಿ ಜೀವನ ಪುಟ್ಟರಾಜಯತಿವರ ಶರಣು ಶರಣಾರ್ಥಿ ಅಮರ ತ್ಯಾಗಿ ಶಿವಯೋಗಿಯೇ ಈ ಯುಗ ಕಂಡ ಲಲಿತ ಕಲ ಶಿವಸಿರಿಯೇ ಗದುಗಿನ ಗಾನಯೋಗಿ ಪುಟ್ಟರಾಜ ದೊರೆಯೇ ಶರಣು ಶರಣಾರ್ಥಿ ಅಮರ ತ್ಯಾಗಿ ಶಿವಯೋಗಿಯೇ ಈ ಯುಗ ಕಂಡ ಲಲಿತ ಕಲ ಶಿವಸಿರಿಯೇ ಗದುಗಿನ ಗಾನಯೋಗಿ ಪುಟ್ಟರಾಜ ದೊರೆಯೇ ಗದುಗಿನ ಗಾನಯೋಗಿ ಪುಟ್ಟರಾಜ ದೊರೆಯೇ ಶರಣು ಶರಣಾರ್ಥಿ ಅಮರ ತ್ಯಾಗಿ ಶಿವಯೋಗಿಯೇ. ನಿಮ್ಮ ಯುಗದಲ್ಲೂ ಮನೆ ಮನೆಗೂ ಸಂಗೀತಯಾನ ನಿಮ್ಮ ಕರುಣೆಯಿಂದ ನಾಡಾಯ್ತು ಸಮೃದ್ಧಿ ಜೀವನ. ನಿಮ್ಮ ಯುಗದಲ್ಲೂ ಮನೆ ಮನೆಗೂ ಸಂಗೀತಯಾನ ನಿಮ್ಮ ಕರುಣೆಯಿಂದ ನಾಡಾಯ್ತು ಸಮೃದ್ಧಿ ಜೀವನ. ನಿಮ್ಮ ಸಾಧನೆಯಿಂದ ಸಂಗೀತಕ್ಕೆ ಉತ್ತುಂಗ ಸ್ಥಾನ ನಿಮ್ಮ ಸಾಧನೆಯಿಂದ ಸಂಗೀತಕ್ಕೆ ಉತ್ತುಂಗ ಸ್ಥಾನ ನಿಮ್ಮ ಪಡೆದ ಈ ಕನ್ನಡ ನಾಡಾಯ್ತು ಪಾವನ ನಿಮ್ಮ ಪಡೆದ ಈ ಕನ್ನಡ ನಾಡಾಯ್ತು ಪಾವನ ಶರಣು
ಸಂಗೀತ ಜಾತ್ರೆ ಅನಾಥ ಮಕ್ಕಳಿಗೆ ಗುರುವೇ ನೀ ಅಕ್ಷಯ ಪಾತ್ರೆ ನಿಮ್ಮ ಶಿಷ್ಯ ಬಳಗಕ್ಕೆ ಸಂಗೀತ ಜಾತ್ರೆ ಭಾವೈಕ್ಯ ತುಂಬಿರುವುದು ಪುಣ್ಯದ ಈ ಕ್ಷೇತ್ರ ಭಾವೈಕ್ಯ ತುಂಬಿರುವುದು ಪುಣ್ಯದ ಈ ಕ್ಷೇತ್ರ ಅಕಳಂಕವಾಗಿರುವುದು ಸ್ವಾಮಿ ನಿಮ್ಮ ಚರಿತ್ರ ಅಕಳಂಕವಾಗಿರುವುದು ಸ್ವಾಮಿ ನಿಮ್ಮ ಚರಿತ್ರ ಶರಣು ಶರಣಾರ್ಥಿ ಅಮರ ತ್ಯಾಗಿ ಶಿವಯೋಗಿಯೇ ಶರಣು ಜಗದಿ ಎಲ್ಲರ ಮನದಿ ನಿಮ್ಮ ನಾಮ ಸ್ಮರಣ ಸೃಷ್ಟಿಗೆ ಅಮರವಾದ ಶಿವ ಸಂಗೀತ ಶರಣ ಜಗದಿ ಎಲ್ಲರ ಮನದಿ ನಿಮ್ಮ ನಾಮ ಸ್ಮರಣ ಸೃಷ್ಟಿಗೆ ಅಮರವಾದ ಶಿವ ಸಂಗೀತ ಶರಣ ಹಾಡುವ ಈ ಗೀತೆ ನಿನ್ನ ಶಕ್ತಿಯ ಕಿರಣ ಹಾಡುವ ಈ ಗೀತೆ ನಿನ್ನ ಶಕ್ತಿಯ ಕಿರಣ ಚಿರಕಾಲವಿರಲಿ ಕಮಲ ಕನಗೆ ನಿನ್ನ ಚರಣ ಚಿರಕಾಲವಿರಲಿ ಕಮಲ ಕನಗೆ ನಿನ್ನ ಚರಣ ಶರಣು ಶರಣಾರ್ಥಿ ಅಮರ ತ್ಯಾಗಿ ಶಿವಯೋಗಿಯೇ ಈ ಯುಗ ಕಂಡ ಲಲಿತ ಕಥಾ ಶಿವಗಿರಿಯೇ ಗದುಗಿನ ಗಾನಯೋಗಿ ಪುಟ್ಟರಾಜ ದೊರೆಯೇ ಗದುಗಿನ ಗಾನಯೋಗಿ ಗದುಗಿನ ಗಾನಯೋಗಿ ಗದುಗಿನ ಗಾನಯೋಗಿ ಪುಟ್ಟರಾಜ ದೊರೆಯೇ ಸಾಂಬದೈನ ಪಾರ್ವತಿ ಶಿವ ಹರ ಹರ ಮಹಾದೇವ. ಪ್ರತಿನಿತ್ಯದ ಪದ್ಧತಿಯಂತೆ ಈಗ ನಮ್ಮ ಗವಾಯಿಗಳು ಹೇಳಿದಂತೆ ಸಾಮೂಹಿಕ ಪ್ರಾರ್ಥನೆಯನ್ನ ನಾವು ನೀವೆಲ್ಲರೂ ಕೂಡ ಸೇರಿ ಭಕ್ತಿಯಿಂದ ಧ್ಯಾನ ಮಾಡತಕ್ಕಂಥವ್ರಾಗೋಣ. ಸಾಂಬದೈನ ಪಾರ್ವತಿ ಶಿವ ಹರ ಹರ ಮಹಾದೇವ ಮಹದೇವ ಮಹದೇವ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ
ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಮುಖಂ ಕರೋತಿ ವಾಚಾಳಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾಂ ತಮಹಂ ವಂದೇ ಜಗದಾಚಾರ್ಯಾನ್ ಜಗದ್ಗುರುನ್. ಪ್ರಪ್ರಥಮದಲ್ಲಿ ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನೇ ಮೊದಲುಗೊಂಡು ಬಸವಾದಿ ಶರಣರನ್ನ ಭಕ್ತಿಪೂರ್ವಕವಾಗಿ ಮನದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಶ್ರೀ ಕ್ಷೇತ್ರದ ಒಡೆಯನು ಗ್ರಾಮದ ಅಧಿದೇವನು ಕೂಡ ಆಗಿರ್ತಕ್ಕಂಥ ಶ್ರೀ ಬಸವೇಶ್ವರನ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಾನಂತ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಪುರಾಣ ಕರ್ತೃವಾಗಿರ್ತಕ್ಕಂಥ ಮಹಾಮಹಿಮನು ಜಗದೋದ್ಧಾರಕನು ಮನುಕುಲವನ್ನ ಉದ್ಧಾರ ಮಾಡಲಿಕ್ಕೆ ಧರೆಯೊಳು ಅವತರಿಸಿ ಬಂದಿರುವಂತಹ ಮಹಾಶಿವಯೋಗಿ ಸಾರ್ವಭೌಮ ಶರಣಕುಲ ಶಿರೋಮಣಿ ಬೇಡಿ ಬಂದ ಭಕ್ತಾದಿಗಳಿಗೆ ಬೇಡಿದ ಇಷ್ಟಾರ್ಥವನ್ನು ಕೊಡತಕ್ಕಂಥ ಕಲಿಯುಗದ ಕಾಮಧೇನು ಬಂಜೇರ ಬಾಳನ್ನ ಬೆಳಗಿರ್ತಕ್ಕಂಥ ಮಹಾತ್ಮ ಬರಗಾಲದ ಬಂಟ ಮಹಾದಾಸೋಹ ಮೂರ್ತಿಯಾಗಿರ್ತಕ್ಕಂಥ ಮಹಾಶಿವಶರಣ ಗುಳ್ಯದ ಗಾದಿಲಿಂಗೇಶ್ವರರ ಪವಿತ್ರ ಚರಣ ಕಮಲಗಳಲ್ಲಿ ಅನಂತ ಕೋಟಿ ಕೋಟಿ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸಿ ಎನ್ನಾರಾಧ್ಯ ಗುರುವರಿಯರನ್ನ ಮನದಲ್ಲಿ ಸಂಸ್ಮರಣೆ ಮಾಡಿಕೊಳ್ಳುವುದರ ಮುಖಾಂತರ ಈ ಪುರಾಣ ವೇದಿಕೆಯಲ್ಲಿ ಉಪಸ್ಥಿತರಾಗಿ ಬಹಳ ಸುಂದರವಾಗಿರ್ತಕ್ಕಂಥ ರೀತಿಯಲ್ಲಿ ಪುರಾಣ ವಾಚನವನ್ನು ಮಾಡುತ್ತಾ ಬಂದಿರತಕ್ಕಂಥ ಆತ್ಮೀಯ ಕಲಾವಿದರಾಗಿರ್ತಕ್ಕಂಥ ಶರಣಬಸವ ಗವಾಯಿಗಳವರೇ, ಉತ್ತಮ ತಬಲಾಪಟುವಾಗಿರ್ತಕ್ಕಂಥ ಮಲ್ಲೇಶ್ ಕುಮಾರ್ ಅವರೇ, ಇನ್ನೂ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಹರಗುರು ಚರಮೂರ್ತಿಗಳನ್ನ ಮೊದಲುಗೊಂಡು ಈ ಕಾರ್ಯಕ್ರಮವನ್ನ ಬಹಳ ಶ್ರದ್ಧಾಭಕ್ತಿಯಿಂದ ಆಯೋಜನೆ ಮಾಡಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಸಜ್ಜಿತವಾಗಿರ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಪುರಾಣ ಸೇವಾ ಸಮಿತಿಯ ಧರ್ಮಾಧಿಕಾರಿಗಳೇ, ಎಲ್ಲ ಸದಸ್ಯ ವೃಂದವೇ, ಗೋಟೂರು ಗ್ರಾಮವನ್ನೇ ಮೊದಲುಗೊಂಡು ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಗುರು ಹಿರಿಯರೇ, ಗಣ್ಯಮಾನ್ಯ ಸಜ್ಜನರೇ, ತಾಯಂದಿರೇ, ಅಕ್ಕ ತಂಗಿಯರೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಇಂದಿನ ಒಂದು ಮಹಾಪುರಾಣವನ್ನ ಯಥಾವತ್ತಾಗಿ ಆ ಗುರುವಿನ ಒಂದು ಕೃಪಾಶೀರ್ವಾದದ ಬಲದಿಂದ ಇಲ್ಲಿ ಪುರಾಣವನ್ನ ಪ್ರಾರಂಭ ಮಾಡತಕ್ಕಂಥವರಾಗೋಣ. ತತ್ಪೂರ್ವದಲ್ಲಿ ಯಾವ ಮಹಾತ್ಮನಾಗಿರ್ತಕ್ಕಂಥ ಶಿವಶರಣ ಗಾದಲಿಂಗೇಶ ನಿನ್ನಿನ ದಿವಸ ಬಹಳ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ವಿವಾಹ ಕಾರ್ಯಕ್ರಮ ನಡೀತು. ಬಹಳ ಚಂದ ಆಯ್ತು ಮದುವೆ, ಅಮೋಘವಾಗಿರ್ತಕ್ಕಂಥ ವಿವಾಹ ಕಾರ್ಯಕ್ರಮ, ಮದುವೆನ ಆಯ್ತು ಕರೆ. ಆದ್ರೆ ಮುಂದೆ ಅವರ ಒಂದು ಸಾಂಸಾರಿಕ ಜೀವನ ಸಾಗಬೇಕಲ್ಲ, ಅದು ಹೇಗೆ ಸಾಗಬೇಕಾಗಿತ್ತೋ ಹಾಗೆ ಸಾಗಲಿಲ್ಲ. ಅವರೆಲ್ಲ ಅಂದುಕೊಂಡಿದ್ರು, ಬಂದು ಬಳಗದವರು ಇನ್ನೇನು ಗಾದಲಿಂಗೇಶನ ಮದುವೆ ಆಯಿತು, ವಿವಾಹ ಆಯಿತು, ಎಲ್ಲರಂತೆ ಅವನು ಕೂಡ ಸಂಸಾರ ಮಾಡಬಹುದು, ನಕಾರ ಮಕ್ಕಳನ್ನ ಹರಿಬಹುದು, ನಮ್ಮ ಮನೆಯ ಕೀರ್ತಿಯನ್ನ ಬೆಳಗಬಹುದು, ಅಥವಾ ನಮ್ಮ ವಂಶ ವೃಕ್ಷ ಬೆಳೀತಕ್ಕಂಥದ್ದಾಯ್ತಲ್ಲ, ಬಹಳ ಆನಂದ 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 ಅಂತೇಳಿ ಎಲ್ಲರೂ ಆನಂದ ಪಟ್ಟಿದ್ರು. ಆದ್ರೆ ಮಹಾತ್ಮನಾಗಿರ್ತಕ್ಕಂತಹ
ದಾಸೋಹ ಮೂರ್ತಿಯಾಗಿರ್ತಕ್ಕಂಥ ಯಾವ ಶರಣಗಾವಲಿಂಗೇಶ ವಿವಾಹವಾದ 16 ದಿನದೊಳಗ ಪ್ರಾಪಂಚಿಕವಾಗಿರ್ತಕ್ಕಂಥ ರೀತಿಯೊಳಗ ಏನು ಮಾಡಬೇಕಾಗಿತ್ತಲ್ಲ ಕ್ರಿಯೆಗಳು, ಅಂಥ ಒಂದು ಏಕಾಂತದ ದಿನವನ್ನ ಏರ್ಪಾಟ್ ಮಾಡಿದರೆ. ನಿಷೇಕ ಅಂತಂತಾರೆ ಅದಕ್ಕೆ, ನಿಷೇಕ ಕಾರ್ಯ. ಆ ಕಾರ್ಯಕ್ರಮವನ್ನ ಯಥಾಸ್ಥಿತಿಯೊಳಗೆ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನ ಅಳವಡಿಸಿಕೊಂಡು ವ್ಯವಸ್ಥೆ ಮಾಡಿದರೆ ಆಯ್ತು. ಎಲ್ಲರ ಅನುಮತಿಯಂತೆ ಆದೇಶದಂತೆ ಅವನು ಕೂಡ ಆ ಏಕಾಂತ ಕೋಣೆಯೊಳಗ ಹೋಗಿದ್ದಾನೆ. ಏನು ನಡೀಬೇಕಾಗಿತ್ತು ಕ್ರಿಯೆಗಳು ಯಾವ ಕೂಡ ನಡೀಲಿಲ್ಲ. ತನ್ನ ಧರ್ಮಪತ್ನಿಯಾಗಿರ್ತಕ್ಕಂಥ ಗುರು ಹಿರಿಯರ ಸಮ್ಮುಖದಲ್ಲಿ ಮಾಂಗಲ್ಯ ಧಾರಣೆ ಮಾಡಿರ್ತಕ್ಕಂಥ ಸಾಧ್ವಿ ಹಂಪಮ್ಮ ಅವನನ್ನ ನೋಡಿ ಆನಂದ ಪಡ್ತಕ್ಕಂಥ ಆಕೆ ಆಗಿದ್ದಾಳೆ. ಏನು ಪುಣ್ಯ ಮಾಡಿದ್ದೆ ನಾನು, ಬ್ಯಾರೆದವರಾಗಿದ್ರೆ ಏನೇನು ಮಾಡಿ ಬಿಡ್ತಿದ್ರು ಗದ್ಲ ಗೊತ್ತಿಲ್ಲ. ತಾಯಿ ಹಂಪಮ್ಮ ಹೇಳ್ತಾಳ, ನಾನೇನು ಪುಣ್ಯ ಮಾಡಿದ್ದೆ, ಇಂಥ ಗಂಡ ಸಿಕ್ಕ ನನಗ. ಏನ್ ಪುಣ್ಯ ಮಾಡಿದ್ದೆ ನಾನು ನೋಡಿ. ಬಹಿಷ್ಕಾರ ಮಾಡ್ತಾ ಇದ್ದಾನೆ ಏಕಾಂತವನ್ನ, ನಿಷೇಕ ಕಾರ್ಯವನ್ನ ಬಹಿಷ್ಕಾರ ಮಾಡ್ತಾ ಇದ್ದಾನೆ. ನನಗೆ ಬೇಡ ಈ ಸಂಸಾರ, ನನಗೆ ಇದರಲ್ಲಿ ಸದ್ಗತಿ ಸಿಗಲಿಕ್ಕೆ ಸಾಧ್ಯವಿಲ್ಲ. ನನಗೆ ಬಾಲ್ಯದಿಂದ ವೈರಾಗ್ಯ ಅಂತಕ್ಕಂಥದ್ದು ಘಟಿಸಿರ್ತಕ್ಕಂಥದ್ದಾಗಿದೆ. ಆಯ್ತು ಅಂತೇಳಿ ತನ್ನ ಧರ್ಮಪತ್ನಿಯಾಗಿರ್ತಕ್ಕಂಥ ಹಂಪಮ್ಮನಿಗೆ ಆಶೀರ್ವಾದ ಮಾಡ್ತಾನ. ಇಂದಿನಿಂದ ನೀನು ನನ್ನ ಸತಿ ಅಲ್ಲ, ನೀನು ನನ್ನ ಶಿಷ್ಯಳು ಅಂತೇಳಿ ಆಶೀರ್ವಾದವನ್ನು ಮಾಡಿ ಉಡಿಯೊಳಗೆ ತಾಂಬೂಲವನ್ನಿಟ್ಟು ಆ ಮಧ್ಯರಾತ್ರಿಯೊಳಗೆ ಬಂದಿರ್ತಕ್ಕಂಥವನಾಗಿದ್ದಾನೆ ಗುಳ್ಳ್ಯ ಗ್ರಾಮಕ್ಕ. ಊರ ಹಿರಿಯರೆಲ್ಲರೂ ಕೂಡ ಏನ್ ಹೀಗಾಯ್ತಲ್ಲ ಅಂತೇಳಿ ಗಾಬರಿಗೊಂಡು ಬರ್ತಕ್ಕಂಥವರಾಗಿದ್ದಾರೆ. ಗುಳ್ಳ್ಯ ಗ್ರಾಮಕ್ಕೆ ಬಂದಾಗ ಬಂದು ಕೇಳ್ತಾರೆ, ಯಾಕಪ್ಪ ಹೀಗ್ಯಾಕ ಮಾಡಿದ್ವಿ, ಏನು ಘಟಿಸಿತು ನಮ್ಮ ಹಂಪಮ್ಮನ ಕಡೆಯಿಂದ, ನಿನಗ ಏನ್ ತೊಂದರೆ ಆಯ್ತು, ಏನ್ ಅಪರಾಧ ಆಯ್ತು, ಯಾಕೆ ಹಿಂಗ್ ಮಾಡಿದೆ ಅಂತ ಕೇಳಿದಾಗ, ಇಲ್ಲ ಆಕೆ ನನ್ನ ಹೆಂಡತಿ ಅಲ್ಲ, ಆಕೆ ನನ್ನ ಸತಿ ಅಲ್ಲ, ಆಕೆ ನನ್ನ ಶಿಷ್ಯಳು. ಆಕೆ ನನಗೆ ಯಾವಾಗಲೂ ಕೂಡ ನೀವು ಹೀಗಾಗಿ ಇರಬೇಕು ಅಂತೇಳಿ ನನಗೆ ಉಪದೇಶ ಮಾಡಿದಂತ ಸಾಧ್ವಿ ಹಂಪಮ್ಮಾಕೆ, ಸಾಮಾನ್ಯಗಳಲ್ಲ. ಆ ಮಾತಿಗೆ ಅವರೆಲ್ಲ ಅಂತಾರೆ, ಇದೆ ಅಂತ ಮಾತ್ರ ಇದು. ಏನು ಗುರು ಹಿರಿಯರ ಸಮ್ಮುಖದಲ್ಲಿ ಮಾಂಗಲ್ಯ ಧಾರಣೆ ಮಾಡಿರ್ತಕ್ಕಂಥ ನಿನ್ನ ಸತಿ ಅವಳು ನಿನಗ ಮಾರ್ಗದರ್ಶಕಳ್ಯಾಗ ಆಗುತ್ತಾಳ ಅಂತ ಕೇಳಿದಾಗ ಅದಕ್ಕೊಂದು ಕಥೆಯನ್ನು ಕೂಡ ಹೇಳ್ತಾನ. ಯಾರು? ಗಾದಲಿಂಗೇಶ. ಹೆಂಡತಿ ಅಂದ್ರ ಬರೇ ಗಂಡನ ಜೀವ ಹೆಂಡತಿ ಅಲ್ಲ, ಗಂಡನಿಗೆ ಮಾರ್ಗದರ್ಶಕರು ಕೂಡ ಹೆಂಡತಿ, ಗಂಡನಿಗೆ ಧೈರ್ಯ ತುಂಬತಕ್ಕಂತಾಕೆ ಹೆಂಡತಿ. ಸುಮ್ಮನೆ ತಂದಾಕಿದ್ರೆ ಹುಂಡು ಕುಂದಿರ್ತಿ ಅಲ್ಲ. ಕೆಲವ್ರು ಹೆಂಡತಿಯರು ಇರ್ತಾರೆ, ಕೆಲವ್ರು ಹೆಂಡತಿಯರು ಹೆಂಗಿರ್ತಾರಂದ್ರ ಗಂಡನ ಹಿಂಡಿ ಇಪ್ಪೆ ಮಾಡಿಬಿಡ್ತಾರೆ. ಅವನು ಏನು ಮಾಡ್ತಾನೆ, ಹ್ಯಾಂಗದಾನ, ಅವನ ಕೈಯಿಂದ ಏನು ಸಾಧ್ಯ ಐತಿ ಅನ್ನೋ ಕಲ್ಪನೆನೂ ಕೂಡ ಇಲ್ಲದಂಗ ಏನೇನೋ ಕಿರುಕುಳ ಕೊಡ್ತಕ್ಕಂಥ ಹೆಂಡತಿಯರ ಜಗತ್ತಿನೊಳಗೆ ಬಹಳ ಜನ ಅದಾರ. ಆದ್ರೆ ಆ ಹಂಪಮ್ಮ ಹಾಗಿದ್ದಿದ್ದಿಲ್ಲ. ಅದಕ್ಕೆ ಶರಣರು ಹೇಳ್ತಾರೆ ಗಾದಲಿಂಗೇಶ್ವರರು, ಅಪ್ಪ ನೀವು ಸಾಮಾನ್ಯದವಳಲ್ಲ, ಆ ಹಂಪಮ್ಮ ಯಾಗಿದ್ಲು ಅಂತ ಕೇಳಿದ್ರೆ, ಹಿಂದೊಂದು ಸಾರಿ ಕಾಶಿ ಪಟ್ಟಣದೊಳಗ ಒಬ್ಬ ಇದ್ದ. ಯಾರು ಇದ್ದ ಅಂತ ಕೇಳಿದ್ರೆ ತುಳಸಿದಾಸ ಅಂತೇಳಿ ಇದ್ದ. ಆ ತುಳಸಿದಾಸನಿಗೆ ತಂದೆ ತಾಯಿಗಳು ಸೇರಿ ವಿವಾಹವನ್ನ ಮಾಡಿದ್ರು. ಯಾರನ್ನ ಅಂತ ಕೇಳಿದ್ರೆ ರತ್ನಾವಳಿ ಅಂತೇಳಿ. ರತ್ನಾವಳಿ ಅವನ ಗಂಡ ಹೇಗಿದ್ದ ಅಂದ್ರೆ ರೂಪಗೊಂಡಿದ್ದಂಗಿದ್ದ. ಕೆಲವ್ರು ಇರ್ತಾರೆ ಮದುವೆ ಮಾಡೋತನ ಒಂದಿರ್ತಾರ, ಮದುವೆ ಮಾಡಿಕೊಂಡ ಮೇಲೆ ಬೇರೆ ಆಗಿಬಿಡ್ತಾರೆ. ಅವ್ರ ಮಾತಾ ಬೇರೆ, ಅವ್ರ ಕೃತಿನೇ ಬೇರೆ, ಅವ್ರ ನಡೆ ಬೇರೆ. ಹೀಗ ಅವನ ಏನ್ ಮದುವೆ ಮಾಡಿಕೊಂಡ ತುಳಸಿದಾಸ, ಅಲ್ಲಿಂದ ಹೆಂಡತಿನ ಇಷ್ಟು ಕೂಡ ಬಿಡುತ್ತಿದ್ದರು.
ಪ್ರಾಣನೇ ಅವರಿಗೆ. ಯಾವ ತಂದಿಲ್ಲ, ತಾಯಿಲ್ಲ, ಅಕ್ಕಿಲ್ಲ, ತಂಗಿಲ್ಲ, ಬಂದಿಲ್ಲ, ಒಳಗಿಲ್ಲ, ಎಲ್ಲ ನೀನೆ, ಎಲ್ಲ ನೀನೆ, ಹೆಣ್ತೆ ಎಲ್ಲ. ಅವನ್ ಹೇಗಿದ್ದ ಅಂತ ಕೇಳಿದ್ರೆ ನೀವು ಹೇಳ್ತೀನಿ, ಕಲ್ಪನೆ ಇರಲಿ ನಿಮಗ. ಕುಂತ್ರ ಹೆಂಡತಿ ಮಗಲಾಗ ಕುಂದಿರ್ತಿದ್ದವನು, ನಿಂತ್ರ ಹೆಂಡತಿ ಮಗಲಾಗ ನಿಂದಿರ್ತಿದ್ದ, ರೊಟ್ಟಿ ಮಾಡಿದ್ರೆ ಅಲ್ಲೇ ಇರ್ತಿದ್ದ, ಕಸ ಹೊಡೆದ್ರೆ ಹಿಂದೆ ತಿರುಗಾಡ್ತಿದ್ದ. ಇಂಥ ಗಂಡರು ಕೂಡ ಇರ್ತಾರೆ ಜಗತ್ತಿನೊಳಗೆ. ಅವನೇನು ಕುಂತ್ರ ನಿಂತ್ರ ಏನು ಮಾಡಿದ್ರೆ ಆಕೆ ಏನ್ ಮಾಡ್ತಾಳಲ್ಲ ಅದರಲ್ಲಿ ಎಲ್ಲಿ ಮುಸುರೆ ತಿಕ್ಕಿದ್ರು ಕೂಡ ಅಲ್ಲೇ ಕುಂತಿರೋದು. ಇಂಥ ಗಂಡಿದಾರ ಇದಾರ. ಈ ಊರಾಗಿಲ್ಲ ಇದಾರ ಇಲ್ಲ, ಕೆಲವೊಂದೂರಾಗ ಇಂಥ ಗಂಡದಾರ ಇದಾರ. ಮದುವೆ ಆಗಿಬಿಟ್ರೆ ಸಾಕು, ಹೆಣ್ತೆ ಸರ್ವಸ್ವ, ಹೆಣ್ತೆ ಬಂಗಾರ, ಹೆಣ್ತೆ ಬೀಳ್ಲಿ. ಹಿಂಗ ಅವನು ತುಳಸಿ ಲಾಸ ಹಿಂಗಿರೋದು ನೋಡಿ ತಂದೆ ತಾಯಿಗಳಿಗೆ ಬಹಳ ಬೇಸರ ಆಗ್ತೈತಿ. ಬಹಳ ಏನಪ್ಪ ಇದನ್ನು ಮದುವೆ ಮಾಡಿದ ತಪ್ಪಾತಲ್ಲಿ ಇವನಿಗೆ. ಏನು ಕುಂತ್ರಲ್ಲ ನಿಂತ್ರಲ್ಲ ಹಿಂಗಾರ ಗತಿ ಹಂಗ ಅಂತ ಅವ್ರು ಯೋಚನೆ ಮಾಡ್ತಿರುವಾಗ ಅಕಸ್ಮಾತ್ ಆಗಿ ಒಂದು ದಿವಸ ತವ್ರ ಮನೆಯವ್ರು ಕರ್ಯಾಕ್ ಬಂದ್ರಂತ ರತ್ನಾವಳಿನ. ಕರ್ಯಾಕ ಬಂದಾಗ ಇವ ಅಕಸ್ಮಾತ್ ಅವತ್ತು ಯಾಕೋ ಹೋಗಿದ್ದ, ಹೊರಗಡೆ ಹೋಗಿದ್ದ. ಬಂದಿರ್ತಕ್ಕಂಥ ರತ್ನಾವಳಿಯ ಅಣ್ಣಗೆ ಹೇಳಿದ್ರು, ಯಪ್ಪ ಬೇಸ್ ಬಂದಿ ಮಹಾರಾಯ, ಜಲ್ದಿ ಕರ್ಕೊಂಡು ನಡಿ, ಅವನು ಬರತ್ತಟಿ ಕರ್ಕೊಂಡು ಹೋಗ್ಬಿಡು. ಅವನು ಬಂದ ಅಂದ್ರೆ ಕಳಿಸೋದಿಲ್ಲ, ಕರ್ಕೊಂಡು ನಡಿ ಅಂತ ಹೇಳಿ ಕಳಿಸ್ಬಿಟ್ರು. ನಿಮಗೆ ಹೇಳ್ತೀನಿ, ಕರ್ಕೊಂಡು ಹೋದ್ರು. ಇವನು ಹೊರಗಿಂದ ಬಂದ, ಸಾಯಂಕಾಲ ಆಗಿತ್ತಾಲೆ ಮನೆಗೆ ಬಂದು ನೋಡ್ತಾನೆ, ಹೇಳ್ತಿಲ್ಲ. ಅಮ್ಮ ಎತ್ತಾಗ ಹೋದ್ಲ ನನ್ನ ಹೆಂಡತಿ, ಎಲ್ಲಿ ಹೋದ್ಲು, ಆ ಕಡೆ ಹುಡುಕ್ತಾನೆ, ಈ ಕಡೆ ಹುಡುಕ್ತಾನೆ, ಎಲ್ಲಿ ಹುಡುಕಿ ಹೆಂಡ್ತಿಲ್ಲ. ಹೋಗಿ ಅವ್ರ ಅವಾಗ ಕೇಳ್ತಾನೆ, ಎಲ್ಲಿ ಹೋದ್ಲ ನನ್ನ ಹೆಂಡತಿ. ಅಪ್ಪ ಅವ್ರು ತವ್ರ ಮನೆಯವ್ರು ಬಂದಿದ್ದಕ್ಕಮ್ಮ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗ್ಬಿಟ್ರ. ಹೆಂಗಪ್ಪ ನನ್ನ ಜೀವ ಎದೆ ಹೊಡೆದು ಬಿಟ್ಟ ಮಗ. ಹೆಂಗ ಮಾಡ್ಲಿ ನಾವು, ಹೋಗ್ಬೇಕು ಅರ್ಜೆಂಟ್. ಹೆಂಡತಿ ಮುಖ ನೋಡ್ಲಿದ್ರೆ ಅವನು ಪ್ರಾಣನೇ ಇರ್ತಿದ್ದಿಲ್ಲ, ಅಂತ ಗಂಡ ಅವನು. ಆ ಜಗತ್ತಿನೊಳಗೆ ಇರ್ತಾರೆ ಗಂಡರು, ಇಂಥ ಗಂಡರು ಎಲ್ಲಿ ಇರ್ಲಿಕ್ಕೆ ಬಹಳ ಮಟ್ಟಿಗೆ. ಹೆಂಗ ಮಾಡೋದು, ಅವನಿಗೆ ಊಟನೂ ಸೇರಲಿಲ್ಲ, ನೀರು ಕುಡಿಲಿಲ್ಲ. ಯಾವಾಗ ನೋಡೇನು ಹೆಂಡತಿ ಮುಖ, ಯಾವಾಗ ನೋಡೇನು ಅಂತ ಹೇಳಿ ಆ ರಾತ್ರಿ ಹಂಗೋ ಹಿಂಗೋ ರಾತ್ರಿ ಆಯ್ತು, 8 ಆತು, 10 ಗಂಟೆ ಆತು. ಇಲ್ಲ ಎಷ್ಟತ್ತರ ಆಗಲಿ ಹೆಂಡತಿ ಮನೆಗೆ ಹೋಗಬೇಕು ಅಂತೇಳಿ ವಿಚಾರ ಮಾಡಿ ಹೋಗಾಕ ತಯಾರಾದ. ಗಾಢವಾಗಿರ್ತಕ್ಕಂಥ ಮಳೆ, ಮೋಡ, ಮಿಂಚು ಗದ್ಲ ಮಾಡ್ತದೆ, ಮಳೆ ಸುರಿತದೆ, ಧಾರಾಕಾರ ಮಳೆ. ಆಲೆ ರಾತ್ರಿ 10 ಗಂಟೆ ಆಗೈತಿ. ಹೋಗ್ಯಾನ. ಎಷ್ಟು ದೂರ ಇತ್ತು ಅಂದ್ರ ಮಧ್ಯದಾಗ ಒಂದು ಹೊಳೆ ಅಡ್ಡಿತ್ತಂತ. ಕಾಶಿ ಪಟ್ಟಣಕ್ಕೂ ಆ ಕಡೆ ಇರ್ತಕ್ಕಂಥ ಆ ರತ್ನಾವಳಿ ಊರಿಗೆ ಏನಿತ್ತು ಅಡ್ಡ ಅಂದ್ರೆ ಒಂದು ಹೊಳೆ ಅಡ್ಡಿತ್ತಂತ ಹಳ್ಳ. ಹೋಗಿ ನೋಡ್ತಾನ, ದಂಡಾಗಿ ತಗೊಂಡು ಪ್ರವಾಹ ಎಲ್ಲಿ ಮಳೆ ಆಗಿತ್ತು ಏನೋ ತುಂಬಿ ಬರ್ತಿತ್ತು. ಅವ ವಿಚಾರ ಮಾಡಿದ, ಏನಾರ ಆಗಲಿ ಹೋಗಬೇಕು ಅಂತೇಳಿ ವಿಚಾರ ಮಾಡುವಾಗ ಒಂದು ದೊಡ್ಡದಾಗಿರ್ತಕ್ಕಂಥ ತೆಪ್ಪ ಬಂತಂತ ನೀರಿನ. ಅವನ್ ತಲೆ ನೋಡ್ರಿ ಹ್ಯಾಂಗೈತೆ, ನನ್ನ ಹೆಂಡತಿ ನನಗೋಸ್ಕರವಾಗಿ ತೆಪ್ಪ ಕಳಿಸಾಳ ಅಂತ ಅದ್ರ ಮೇಲೆ ಕೂತ್ಕೊಂಡು ಆಚೆ ದಡಕ್ಕೆ ಹೊಂದಂತ ತುಂಬಿ ಹರಿತಕ್ಕಂಥ ನದಿಯೊಳಗೆ. ಆ ಕಡೆಗೆ ಹೋದ, ಆ ದಂಡ್ಯಾಗ ತೆಪ್ಪನ ಬಿಟ್ಟ. ಆಗ ರಾತ್ರಿ ಮಧ್ಯರಾತ್ರಿ ಒಳಗೆ ಮನೆಗೆ ಹೋಗ್ಯಾನ. ಧಾರಾಕಾರ ಮಳೆ, ಎಲ್ಲಾ ಕಡೆ ಅದೆಂತದು ಬಾಗಿಲಿ ಬಂದು ಮಾಡಿಬಿಟ್ಟಾರ, ಬಾಗಿಲು ಹಾಕ್ಯಾರ. ಸುತ್ತ ನೋಡಿದ, ಬಾಗಿಲಿ ಬಡದ, ಬಾಗಿಲಿ ತೆಗಿಯೋರಿಲ್ಲ ಗದ್ದಲ್ದಾಗ. ಹ್ಯಾಂಗಾರ ಮಾಡಬೇಕು ಅಂತೇಳಿ ಅವನ್ ಏನ್ ಮಾಡಿದ, ಮನೆ ಸುತ್ತ ತಿರುಗಿದ, ಇಲ್ಲಾರ ಅವಕಾಶ ಐತೇನು ಹತ್ತಾಕ ನೋಡಿದ. ಒಂದು ಕಡೆ ದೊಡ್ಡ ಹಗ್ಗ ಬಿದ್ದಿತ್ತಂತ. ಹಗ್ಗ, ನನ್ನ ಹೆಂಡತಿ ನಾನು ಒಂದೇ ಬರ್ತಾನಂತ ಈ ಹಗ್ಗ ಬಿಟ್ಟಾಳ ಅಂತೇಳಿ ಅದರ ಸಹಾಯದಿಂದ ಮೇಲ್ ಹತ್ತಿ, ಮಾಳಿಗೆ ಹತ್ತಿ ಬವಂಚಿಯೊಳಗಿಂದ ಒಳಗೆ ಹೋದಂತ ಹೆಂಡತಿ ಗಾಬರಿ, ಆಶ್ಚರ್ಯ. ಸ್ವಾಮಿ ಹೆಂಗ ಬಂದಿಷ್ಟೊತ್ತಿನೊಳಗ, ಇಂಥ ಮಳೆಯೊಳಗೆ ನೀ ಹೆಂಗ ಬಂದಿ ಅಂತ ಕೇಳಿದಾಗ, ಹುಚ್ಚಿ ನೀ ಬಿಟ್ಟ ಸಹಾಯದಿಂದ, ನೀ ಕೊಟ್ಟ ಸಹಾಯದಿಂದ ನಾನು ಬಂದೆ. ನಾನೇನು ಸಹಾಯ ಮಾಡಿದೆ ನಿನಗೆ? ನಾನು ಆ ತುಂಬಿ ಹರಿಯತಕ್ಕಂತ ನದಿಯನ್ನು ದಾಟಾಕ ತೆಪ್ಪ ಕಳಿಸಿದ್ದಿ, ಒಂದು ದೊಡ್ಡ ತೆಪ್ಪ. ಅದರ ಮೇಲೆ ಕೂತ್ಕೊಂಡು ಈ ಕಡೆಗೆ ಬಂದೆ. ಇಲ್ಲಿ ಬಂದು ಎಲ್ಲಾ ಕಡೆ ನೋಡಿದೆ, ಎಲ್ಲಿ ಅವಕಾಶ ಇದ್ದಿದ್ದಿಲ್ಲ ಮನ್ಯಾಕ ಬರಾಕ. ಹಿಂದ್ಗಡೆ ಹೋಗಿ ನೋಡಿದೆ, ದೊಡ್ಡ ಹಗ್ಗ ಬಿಟ್ಟಿದ್ದಿ. ಆ ಹಗ್ಗದ ಸಹಾಯದಿಂದ ನಾನು ಮೇಲೆತ್ತಿ ಒಳಗೆ ಬಂದೆ. ಹೌದಾ?
ನಾ ಎಲ್ಲಿ ಹಗ್ಗ ಬಿಟ್ಟೀನಿ ಬಾ ನೋಡೋಣ ಅಂತೇಳಿ ಒಂದು ಕಂದಿಲ ಒಂದು ದೀಪ ತಗೊಂಡು ಲಾಟಿನ್ ಅಂತಾರಲ್ಲ ಲಾಟಿನ್, ಆ ಲಾಟಿನ್ ತಗೊಂಡು ಮೇಲ್ ಹತ್ತಿ ಬಂದು ನೋಡ್ತಾರ, ಅದು ಹಗ್ಗ ಆಗಿದ್ದಿಲ್ಲ, ಹಾವಾಗಿ ದೊಡ್ಡ ಸರ್ಪ, ಗಾಢವಾಗಿರ್ತಕ್ಕಂಥ ಸರ್ಪ. ನೋಡಿದ್ಲು, ಆಶ್ಚರ್ಯ ಸ್ವಾಮಿ, ಈ ಸರ್ಪ ಇದು ಕಾಳೋರಗ ಇಂಥ ಹಗ್ಗ ಅಂತೇಳಿ ತಿಳ್ಕೊಂಡು ಇದರ ಸಹಾಯ ಪಡ್ಕೊಂಡು ಮ್ಯಾಲ ಬಂದಲ್ಲ. ಅಕಸ್ಮಾತ್ ಇದು ಕಚ್ಚಿದ್ರ ಗತಿ ಏನಾಗ್ತಿತ್ತು, ಏನಾಗ್ತದೆ? ಏನೋ ಪುಣ್ಯ ಹೆಂಗ ಬದುಕಿದೆಯಪ್ಪ ಪರಮಾತ್ಮ, ಬಹಳ ಚಲೋ ಆತು. ನದಿಗೆ ಅವಾಗ ತೆಪ್ಪ ಏನೈತಲ್ಲ ಅದನ್ನ ಎಲ್ಲಿ ಬಿಟ್ಟಿರಿ ಬಾ ನೋಡೋಣ ಅಂತೇಳಿ ಆ ರಾತ್ರಿಯೊಳಗೆ ಕರ್ಕೊಂಡು ಹೋಗ್ತಾಳ. ಅದು ತೆಪ್ಪಾಗಿದ್ದಿಲ್ಲ, ಅದು ದೊಡ್ಡದಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಎಲ್ಲೋ ನದಿಯೊಳಗೆ ಬಿದ್ದು ಪ್ರಾಣ ಕಳ್ಕೊಂಡು ಬಿಟ್ಟಾನ. ಹೆಣ ಅಂತ ನೋಡಿ, ಹೆಣ. ಆ ಹೆಣ ನೀರಿನಾಗ ತೇಲಿ ಬಂದೈತೆ, ಅದರ ಮೇಲೆ ಕುತ್ಕೊಂಡು ಇದು ತೆಪ್ಪ ಅಂತ ಬಂದಿತ್ತು ಈಚೆ ದಡಕ್ಕ. ಅದು ಅಲ್ಲೇ ಕಟ್ಟಿ ಬಂದಿದ್ದ. ಹೆಂಡತಿಗೆ ತೋರಿಸಿದ, ಸ್ವಾಮಿ ಕೇವಲ ನನಗೋಸ್ಕರವಾಗಿ ನಾನೇನು ನಿನಗೆ ಕೊಡಬಲ್ಲೆ, ಕ್ಷಣಿಕ ಸುಖಕ್ಕೋಸ್ಕರವಾಗಿ ಇಂಥ ಒಂದು ಕೃತ್ಯವನ್ನ ಮಾಡಿದೆಲ್ಲ. ನನ್ನ ಮೇಲಿರ್ತಕ್ಕಂಥ ಮೋಹ, ನನ್ನ ಮೇಲಿರ್ತಕ್ಕಂಥ ಒಂದು ಪ್ರೀತಿ, ನನ್ನ ಮೇಲಿರ್ತಕ್ಕಂಥ ಒಂದು ನಿಷ್ಠೆ ಆ ಶ್ರೀರಾಮಚಂದ್ರನ ಮೇಲಿಟ್ಟಿದ್ರ ನಿಮ್ಮ ಜನ್ಮ ಧನ್ಯವಾಗ್ತಿತ್ತು, ಸಾರ್ಥಕವಾಗ್ತಿತ್ತು ಅಂತೇಳಿ ಆ ಸಾಧ್ವಿಯಾಗಿರ್ತಕ್ಕಂಥ ರತ್ನಾವಳಿ ಗಂಡನಿಗೆ ಹೇಳಿದಾಗ ಅವನಿಗೆ ಜ್ಞಾನೋದಯವಾಗ್ತಕ್ಕಂಥದ್ದಾಗಿದೆ. ಹೌದಲ್ಲ? ನಾನು ಕೇವಲ ಒಂದು ಮೋಹಕ್ಕಾಗಿ, ಸತಿಯ ಮೇಲಿರ್ತಕ್ಕಂಥ ವ್ಯಾಮೋಹಕ್ಕಾಗಿ ಇಷ್ಟೆಲ್ಲ ನಾನು ಏನೆಲ್ಲ ಅನುಭವಿಸಿದೆ. ಇದು ನಿಜವಾಗ್ಲೂ ಇದಕ್ಕೆ ಹೇಳಂಗ ನಾ ಶ್ರೀರಾಮಚಂದ್ರನ ಮೇಲೆ ಈ ಭಾವನೆ, ಈ ವಿಶ್ವಾಸ ಇಟ್ಟಿದ್ರೆ ನಾನು ಧನ್ಯನಾಗ್ತಿದ್ದೆ ಅಂತ ಹೇಳಿ ಅವತ್ತೇ ಹೆಂಡತಿಯ ಮೇಲಿರ್ತಕ್ಕಂಥ ಮೋಹವನ್ನು ಬಿಟ್ಟು ವೈರಾಗ್ಯ ನಿಧಿಯಾಗಿ ಆ ಯಾವ ತುಳಸಿದಾಸ ಒಂದು ಕಥೆಯನ್ನು ಬರೆದಂತ ರಾಮಾಯಣ ಅಂತಕ್ಕಂಥ ಆ ರಾಮಾಯಣ ಕೃತಿ ಇವತ್ತಿಗೂ ಕೂಡ ತುಳಸಿ ರಾಮಾಯಣ ಅಂತ ಒಂದವ ರಾಮಾಯಣ. ನೋಡಿ, ಹೆಂಡತಿ ಅಂದ್ರೆ ಸುಮ್ಮನೆ ಟೈಮು ವ್ಯಯ ಮಾಡಕ್ಕಲ್ಲ ಹೆಂಡತಿ ಇರೋದು, ಸುಮ್ಮನೆ ಖುಷಿ ಪಡಕ್ಕಲ್ಲ ಹೆಂಡತಿ ಇರೋದು. ಗಂಡನಿಗೆ ಮಾರ್ಗದರ್ಶಕಗಳು ಕೂಡ ಹೆಂಡತಿ. ಕಷ್ಟ ಬಂದಾಗ ಹೆಂಡತಿ ಮಾರ್ಗದರ್ಶಕಳಾಗಬೇಕು, ಧೈರ್ಯ ತುಂಬತಕ್ಕಂಥ ಅವಳಾಗಬೇಕು. ಹಿಂಗ ಮಾಡುವಂತಕ್ಕಂಥ ಹೇಳ್ತಕ್ಕಂಥ ಶಕ್ತಿ ಹೆಂಡತಿಯಲ್ಲಿರಬೇಕು. ಅದನ್ನು ಬಿಟ್ಟು ಬರೇ ತಂದಾಕಿದ್ರೆ ತಿಂದು ಕುಂತದ್ದು ಹೆಂಡತಿ ಅಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಗಂಡನ ಜೀವ ಹೆಂಡತಿ ನೀ ಜೀವ ಹೆಂಡತಿ ಅಂತ ಹೆಂಡತಿ ಅಂಪಮ್ಮಿದ್ದಿದ್ದಿಲ್ಲ. ಗಾದಲಿಂಗಪ್ಪನಿಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ತಿಳಿದವನಾಗಿದ್ದು ಅಲ್ಲಿ ಬಂದವರೆಲ್ಲರಿಗೂ ಕೂಡ ವಿಷಯವನ್ನು ತಿಳಿಸಿದಾಗ, ಅಪ್ಪ ನೀವು ಸಾಮಾನ್ಯದವರೆಲ್ಲ ಮಹಾಜ್ಞಾನಿಗಳು ಅಂತ ಹೇಳಿ ತಮ್ಮ ದಾರಿಯನ್ನ ತಾವು ಹಿಡ್ಕೊಂಡು ಬೂದುಗವಿಗೆ ಹೋದ್ರು ಅಂತಕ್ಕಂಥ ವಿಚಾರ ಬಂದಾಗ ಮುಂದೇನು ನಡೀತದೆ ಅನ್ನೋ ವಿಚಾರ ತಿಳಿಯುವ ಪೂರ್ವದಲ್ಲಿ ನಮ್ಮ ಗವಾಯಿಗಳ ಗೀತೆಯನ್ನ ಆಡತಕ್ಕಂಥವ್ರು ಆಗ್ತಾ ಇದ್ದಾರೆ. ಆ ನಂತರ ಮುಂದಿನ ವಿಚಾರ ನೋಡುವ. ಸಾಂಬರೇ ನಮ ಪಾರ್ವತಿ ಶಿವ ಹರ ಹರ श्री
ತಿಳಿಯದೆ ಜಗನ್ಮಾತೆಯಾಗಿರ್ತಕ್ಕಂತಹ ಶಾಂಭವಿಯನ್ನ ಧ್ಯಾನ ಮಾಡುತ್ತಾ ಸ್ಮರಣೆ ಮಾಡುವುದರ ಜೊತೆಯಲ್ಲಿ ಕಾಯಕ ಜೀವಿಯಾಗಿ ಕಾಲಹರಣ ಮಾಡ್ತಾ ಇದ್ದಾನೆ. ಏನ್ ಕಾಯಕ ಅಂದ್ರೆ ಅವನ ಕಾಯಕ ಅಂದ್ರೆ ಕುರಿಗಳು ಮೇಯಿಸೋದೆ. ಪ್ರತಿನಿತ್ಯದಲ್ಲಿ ಅಡವಿಯೊಳಗ ಕುರಿಗಳನ್ನ ಮೇಯಿಸೋದು, ಯಾವ ಮಹಾತ್ಮನ ಉಪದೇಶಾಮೃತವನ್ನ ಸವಿಯೋದು, ಪ್ರತಿನಿತ್ಯದಲ್ಲಿ ತಾನು ಕಾಯಕ ಜೀವಿಯಾಗಿದ್ರು ಕೂಡ ಈ ಜ್ಞಾನಾಮೃತವನ್ನ ಸವಿಯೋದನ್ನ ಎಂದೂ ಕೂಡ ಬಿಡ್ಲಿಲ್ಲ. ಪ್ರತಿನಿತ್ಯ ಬಳ್ಳಾರಿ ನಗರದೊಳಗಿರ್ತಕ್ಕಂಥ ಮುನಿಸ್ವಾಮಿಗಳವರ ಮಠಕ್ಕೆ ಹೋಗಿ ಎಷ್ಟು ಆನಂದದಿಂದ ನಾವು ಇಲ್ಲೇ ಬಂದು ಇಲ್ಲಿ ಕುಂದ್ರಾಕ ಬಹಳ ಬೇಸರ ಮಾಡ್ಕೊಂತೀವಿ. ಬೇಸರ ಮಾಡ್ಕೊಂತೀವಲ್ಲ ಕುಂದ್ರಾಕ. ಎಲ್ಲಿ ಕುಂದ್ರು ಸರಿ ಹೋಗ್ತೈತಿ, ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಇಲ್ಲಿಗೆ ಬರೋದು, ಎಲ್ಲೆಲ್ಲೋ ಏನೋ ಒಂದೆರಡು ತಾಸಿಗೆ ಎಷ್ಟೋ ಪಜಿತ ಬೀಳುತ್ತೀವಿ. ಆದ್ರೆ ಇಲ್ಲೇನ್ ಹಂಗಿಲ್ಲ, ಕೆಲವು ಕಡೆ ಹಿಂಗೆಲ್ಲ ಮಾಡ್ತಿರ್ತಾರೆ. ಮಹಾತ್ಮನಾಗಿರ್ತಕ್ಕಂಥ ಶರಣಗಾದಲಿಂಗೇಶ ಬಳ್ಳಾರಿ ನಗರದೊಳಗೆ ಹೋಗಿ ಮರಿಸ್ವಾಮಿಗಳವರು ಹಾಗೆ ಕುಂತು ಉಪದೇಶ ಮಾಡ್ತಿದ್ರ ಅವರು ಎದುರಿಗೆ ಒಂದೇ ಕಾಲಿನ ಮೇಲೆ ನಿಂತು ಕೇಳ್ತಿದ್ದಂತೆ. ಅದಕ್ಕೆ ವಚನಕಾರ ಬಹಳ ಚಂದ ಹೇಳ್ತಾರಪ್ಪ, ನಿನ್ನಲ್ಲಿ ಕಳ್ಳರದಾರ, ಎಂತೆಂತವ್ರದಾರ, ಕಾಮ ಕ್ರೋಧ ಲೋಭ ಮೋಹ ಮತ್ಸರ ಅಂತಕ್ಕಂಥ. ಅದಕ್ಕೆ ಸುಭಾಷಿತರು ಹೇಳಿದ್ರು, ಕಾಮ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಟಂತಿ ತಸ್ಕರಃ. ಕಾಮ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಟಂತಿ ತಸ್ಕರಃ ಜ್ಞಾನ ರತ್ನಾಪಹಾರಾಯ ತಸ್ಮಾತ್ ಜಾಗೃತ 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 ಅಂತ ಹೇಳಿ. ನಿನ್ನಲ್ಲಿ ಕಾಮ ಕ್ರೋಧ ಲೋಭ ಅಂತಕ್ಕಂಥ 3 ಜನ ಕಳ್ಳರು ಯಾವಾಗಲೂ ಒಳಗ ಅದಾರ. ಏನನ್ನ ಕಡಿಬೇಕು ಅಂತ ಹೊಂಚಾಕ್ಯಾರ ಅಂದ್ರೆ ನಿನ್ನಲ್ಲಿರ್ತಕ್ಕಂಥ ಜ್ಞಾನವನ್ನ, ಅಮೂಲ್ಯವಾಗಿರ್ತಕ್ಕಂಥ ಜ್ಞಾನ ರತ್ನ, ಬೆಲೆ ಕಟ್ಟಲಿಕ್ಕೆ ಬಾರದೇ ಇರ್ತಕ್ಕಂಥ ಜ್ಞಾನ ರತ್ನ ಐತಿ ನಿನ್ನಲ್ಲಿ. ಆ ಜ್ಞಾನ ಒಂದ್ ಇಲ್ಲದಿದ್ರೆ ನಾವ್ಯಾರು ಇಲ್ಲಿ ಬಂದು ಕುಂದಿರ್ತಿದ್ದಿಲ್ಲ. ಆ ಒಳಗ ಆ ಜ್ಞಾನ, ಕೇಳಬೇಕು ಅನ್ನೋ ಜ್ಞಾನ ನಿಮಗಿಲ್ಲಿದ್ರ, ಹೇಳಬೇಕು ಅನ್ನೋ ಜ್ಞಾನ ನನಗಿಲ್ಲಿದ್ರ, ಹಾಡಬೇಕು ಅನ್ನೋ ಜ್ಞಾನ ಇವರಿಗಿಲ್ಲಿದ್ರ ಇಲ್ಲಿ ಯಾರು ಸೇರ್ತಿದ್ದಿಲ್ಲ ನಾವು. ಅದಕ್ಕ ಅಂಥ ಒಂದು ಅಮೋಘವಾಗಿರ್ತಕ್ಕಂಥ ಜ್ಞಾನ ನಮ್ಮಲ್ಲಿ ಪರಮಾತ್ಮ ಕೊಟ್ಟಾನ. ಇದನ್ನ ಧರ್ಮ ಕಾರ್ಯಕ್ಕೆ ವ್ಯಯ ಮಾಡ್ರಿ ಅಂತ ಕೊಟ್ಟಾನ ಹೊರತಾಗಿ ಸುಮ್ಮನೆ ಎಲ್ಲಾರ ಕುಂತ ಗದ್ದಲ ಮಾಡ್ರಿ ಅಂತ ಕೊಡ್ಲಿಲ್ಲ ಈ ಜ್ಞಾನ. ಪ್ರತಿಯೊಬ್ಬರಲ್ಲಿಯೂ ಕೂಡ ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಅಂಥ ಅಮೋಘವಾಗಿರ್ತಕ್ಕಂಥ ಜ್ಞಾನ ರತ್ನ ನಮ್ಮಲ್ಲಿ ಇರ್ತಕ್ಕಂಥದ್ದಾಗಿದೆ. ಅಂಥ ಜ್ಞಾನವನ್ನ ನಾವು ಯಾನಕ್ಕೆ ಬಳಸಬೇಕು ಅಂದ್ರೆ ಸತ್ಕಥಾ ಶ್ರವಣಕ್ಕೆ ಬಳಸ್ತಕ್ಕಂಥವ್ರಾಗ್ಬೇಕು, ಸದಾಚಾರ ಸಂಪನ್ನರಾಗಿ ಮಾಡತಕ್ಕಂಥವ್ರಾಗ್ಬೇಕು. ಇಲ್ಲಿ ನೋಡಿ, ಮಹಾತ್ಮನಾಗಿರ್ತಕ್ಕಂಥ ಗಾದಲಿಂಗೇಶ ಮಹಾಜ್ಞಾನಿ, ದಿವ್ಯಜ್ಞಾನಿ ಆಗಿರ್ತಕ್ಕಂಥವನಾಗಿದ್ದಾನೆ. ಅಂಥ ಜ್ಞಾನಿ ಆಗಿರ್ತಕ್ಕಂಥ ಗಾದಲಿಂಗೇಶ ಸುಮ್ಮನೆ ಕೂತುಂಡಬಾರ್ದು. ಕುಂತುಂಡ್ರೆ ಕುಡಿಕೆ ಹೊನ್ನು ಸಾಲದದು. ಕುತ್ಕೊಂಡು ಊಟ ಮಾಡಿದ್ರೆ ಅವ್ ಶರಣರ ಇರ್ಲಿ, ಸಂತರ ಇರ್ಲಿ, ಜ್ಞಾನರ ಇರ್ಲಿ, ಯಾರ ಇರ್ಲಿ, ಕೂತೂಟ ಮಾಡಿದ್ರೆ ಕುಡಿಕೆ ಹೊನ್ನು ಸಾಲದು. ಅದಕ್ಕೆ ಏನಾದ್ರು ಒಂದು ಕಾಯಕ ಮಾಡಬೇಕು ಅಂತೇಳಿ ಆ ಕುರಿಗಳನ್ನ ಮೇಯಿಸ್ತಕ್ಕಂಥ ಒಂದು ಕಾಯಕದಲ್ಲಿ ತಲ್ಲೀನರಾಗಿರ್ತಕ್ಕಂಥ ಶರಣಗಾದಲಿಂಗೇಶ್ವರನಿಗೆ ತನ್ನ ಸಹಪಾಠಿಗಳಾಗಿರ್ತಕ್ಕಂಥ ಕುರಿಗಾಯಿಗಳು ಶರಣನ್ನು ಏನ್ ಕೇಳ್ತಾ ಇದ್ದಾರೆ ನೋಡು. ಸಾಂಬರೇ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಶರಣಗಾದಲಿಂಗೇಶ್ವರ ಮಹಾರಾಜಗೆ ಒಂದು ದಿನದೋ ಗೆಳೆಯರೆಲ್ಲರೂ ನಿಂದೆ ಹಂಪೆಯ ಜಾತ್ರೆಯ ಮಗದು ಚಂದದಿಂದಲೇ ದೊರೆಯುತ್ತು ಏನು ಮಾಡುವುದು. ಬಂದುದು ಮರವು ಪಾಳಗೆ ನಲದೆಣಂದು ಗಾದಿಲಿಂಗ ದೇವಂ ಕುಂದಿ ದೀಕ್ಷಿಸಿ ನುಡಿದ ಚಿಂತೆಯನ್ನು ಎಸಗಿದಿರೆನುತ್ತಲೀ, ಚಿಂತೆಯನ್ನು ಎಸಗದಿರಿ ಎನ್ನುತ್ತಲೀ. ತೇರು ಎಳೆಯುವ ಸಮಯಕ್ಕೆ ಬನ್ನಿರಿ, ತೇರು ಎಳೆಯುವ ಸಮಯಕ್ಕೆ ಬನ್ನಿರಿ, ತೋರುವೆನು ನಿಮಗೆ ಜಾತೆ ಇಲ್ಲಿಯೇ. ಹೀರಗಾದಿಲಿಂಗನೇ ಈ ಪರಿ
ಕರೆಸಿ ಸರ್ವರನು ಕುಳ್ಳಿರಿ ಸುದೇ ಹಂಪೆ ಜಾತ್ರೆಯೊಳು ಡೊಳ್ಳು ಜನತೆಯುತ್ತೇನು ಎಳೆಯುತ್ತಿಹುದು ಒಳ್ಳೆ ಸಮಯದಿ ಕಾಣುತ್ತಲೆಲ್ಲರೂ ರೀಕ್ಷಿಸಿ ನಲಿದು ಒಳ್ಳೆಯತನರೆಲ್ಲ ಜನದಿ ಕಿಕ್ಕಿದನು ಎನ್ನುತ್ತಲೀ ಸುಳ್ಳಿನ ನಾಸ್ತಿಯ ಕರ ಹೃದಯದೊಳು ನಿಲ್ಲ ಎಂದ ನಾಸ್ತಿಕ ಒಳೆಗು ದೊರೆತೆನುತ್ತಲೀ ಎನ್ನುತ್ತಲೀ ಸಾಂಬರೇ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಒಂದು ದಿನದೋ ಗೆಳೆಯರೆಲ್ಲರೂ ಇಂದು ಹಂಪೆಯ ಜಾತ್ರೆ ಯಮಗನು ಚಂದದಿ ನೋಡಲು ದೊರೆಯುತ್ತಿದ್ದೆ ಹೇಳ್ತಾ ಇದ್ದಾರೆ. ಎಲ್ಲರೂ ಕುರಿಗಾಯಿಗಳು ಹೋಗಿದ್ದಾರೆ. ಕುರಿ ಕಾಯಕ ಅಡವಿಯೊಳಗೆ ಹೋಗ್ಯಾರ. ಪಾಪದ ಹೇಳಿ ಕೇಳಿ ಅವತ್ತು ದವನದ ಹುಣ್ಣಿಮೆ ಅಂತಾರೆ. ಚೈತ್ರ ಶುದ್ಧ ದವನದ ಹುಣ್ಣಿಮೆ, ಹಂಪೆ ಜಾತ್ರೆ, ಹಂಪೆ ಹುಣ್ಣಿಮೆ ಅಂತಾರ, ದವನದ ಹುಣ್ಣಿಮೆ ಅಂತನೂ ಅಂತಾರಲ್ಲ. ಅಂಥ ದಿನ ಎಲ್ಲರೂ ಆ ಕುರಿಗಳನ್ನು ಮೇಯಿಸ್ಲಿಕ್ಕೆ ಅಡವಿಯೊಳಗೆ ಹೋಗ್ಯಾರ. ಅದು ತಲೆಯಾಗ ಬಂದದ ಕುರಿಗಾಯಿಗಳಿಗೆ. ಅಯ್ಯ ಗಾವಲಿಂಗೇಶ, ಇವತ್ತು ಹಂಪೆ ಜಾತ್ರೆ. ನಾವಿಷ್ಟೆಲ್ಲ ದಿನಗಳ ಕಳೆದವು ಬರೀ ಕುರಿ ಕಾಯದ ಆತು. ನಾವೇನು ಹಂಪೆ ಜಾತ್ರೆ ನೋಡ್ಲಿಲ್ಲ. ಕುರಿಗಾಯಿಗಳಿಗೆ ಜಾತ್ರೆ ಯಾವುದು, ಪರಿಷ ಯಾವುದು, ಮದುವೆ ಯಾವುದು, ಮುಂಜಾವುದು ಏನು ಗೊತ್ತಿರಂಗಿಲ್ಲ. ಅವ್ರೇನು ಚಳಿಗಾಲ ಅನ್ನೋಂಗಿಲ್ಲ, ಮಳೆಗಾಲ ಅನ್ನೋಂಗಿಲ್ಲ, ಬಿಸಿಲು ಕಾಲ ಅನ್ನೋಂಗಿಲ್ಲ. ಅಡವಿಯೊಳಗಿರೋದ ಕುರಿಯಾಗಿರೋದ ಕೆಲಸ ಕುರಿಗಾಯಿಗಳು. ಅದು ಎಂಥ ಮನ್ಯಾಗ ವಿಶೇಷ ಹಬ್ಬ ನಡೀತದ ಅಂದ್ರೆ ಮನ್ಯಾಗಿರೋಂಗಿಲ್ಲ, ಅಡವಿಯೊಳಗಿರೋದ ಕೆಲಸ ಅವು. ಪಾಪ ಅವ್ರ ತಲೆಯೊಳಗೆ ಬಂದದಪ್ಪ, ಇವತ್ತು ಹೇಳಿ ಕೇಳಿ ಆ ಪಂಪಾರಮಣದ ಜಾತ್ರೆ ಅದ ಇವತ್ತು. ಅದಕ್ಕೆ ನಮಗೆ ನೋಡ್ಬೇಕಂತ ಆಸೆ ಬಹಳದಿಂದ ಐತೆ. ಅದಕ್ಕೆ ನಮಗೇನಾದ್ರೂ ತೋರಿಸ್ಲಿಕ್ಕೆ ಸಾಧ್ಯ ಐತೇನು ಅಂತ ಕೇಳಿದಾಗ ಗಾವಲಿಂಗೇಶ್ವರರು ಹೇಳ್ತಾರ, ಆಯ್ತಪ್ಪ ನಿಮಗೆ ನೋಡೋ ಮನಸ್ಸು ಐತಲ್ಲ, ನಿಮಗೆ ನೋಡೋ ಮನಸ್ಸಿದ್ರೆ ಪಂಪಾಪತಿ ಇಲ್ಲಿಗೆ ಬರ್ತಾನೆ. ಮನಸ್ಸಿರ್ಬೇಕಿಲ್ಲಿ, ಮನಸ್ಸಿರ್ಬೇಕು. ನಿಮ್ಮಲ್ಲಿ ಭಕ್ತಿ ಇದ್ರೆ ಇವತ್ತು ಎಲ್ಲಿ ಅವ್ರ ಅಂತಾರೆ ಹೆಂಗ ಬರ್ತಾನ ಪಂಪಾಪತಿ? ಹೆಂಗ ನೋಡಕ್ ಸಾಧ್ಯ ಐತಿ ರಥೋತ್ಸವ ಜಾತ್ರೆ ನೋಡಕ್ ಸಾಧ್ಯ? ಸಾಧ್ಯ ಐತಿ. ಯಾಕೆ ಸಾಧ್ಯ ಇಲ್ಲ? ಯಾಕೆ ಸಾಧ್ಯ ಇಲ್ಲಪ್ಪ? ನಿಮ್ಮಲ್ಲಿ ಭಕ್ತಿ ಒಂದಿದ್ರೆ ಇವತ್ತು ಪಂಪಾರಮಣದ ಜಾತ್ರಾ ಮಹೋತ್ಸವ ನಾವೆಲ್ಲರೂ ಕೂಡ ಸೇರಿ ನೋಡೋಣ. ಪಂಪಾಪತಿಯನ್ನು ನೋಡ್ಬೇಕಾದ್ರೆ ನಮ್ಮಲ್ಲಿ ಭಕ್ತಿ ಇರಬೇಕು. ಪುರಾಣ ಕೇಳಕ್ ಭಕ್ತಿ ಇರಬೇಕು. ಇಲ್ಲಿ ಭಕ್ತಿ ಇಲ್ಲದ್ರೆ ಪುರಾಣ ಹೇಳಕ್ಕಾಗೋದಿಲ್ಲ. ಸುಮ್ಮನೆ ಓದ್ವಿ ಬಂದ್ವಿ ಅನ್ನಂಗ ಆಗ್ತೈತಿ. ಇಲ್ಲಿ ಕುತ್ಕೊಂಡು ಭಕ್ತಿಯಿಂದ ಕೇಳಿದ್ರೆ ಮಾತ್ರ ಗಾವಲಿಂಗೇಶನ ಆಶೀರ್ವಾದ ನಮಗಾಗ್ತದೆ. ಅದನ್ನ ಬಿಟ್ಟು ಕೇವಲ ಏನೋ ಸುಮ್ಮನೆ ಹೋಗ್ಬೇಕು. ಅದು ಏನೋ ನಮ್ಮವ್ರು ನಡೆಸ್ಕೊಂಡು ಬಂದಾರ ಬಹಳ ವರ್ಷದಿಂದ, ನಾವು ಬಿಡಬಾರದು ಅಂತಕ್ಕಂಥ ಭಾವನೆಯಿಂದ ಪುರಾಣ ನಡೆಸೋದಲ್ಲದು ಅಲ್ಲ. ನೀವು ನಡೆಸಿಲ್ಲ ಹಂಗೂ ಕೂಡ. ಆದ್ರೆ ಭಕ್ತಿಯಿಂದ ಶ್ರದ್ಧೆಯಿಂದ ಯಾರು ನಡ್ಕೊಂತಾರ ಅವರಿಗೆ ಆ ಗಾವಲಿಂಗೇಶನ ಆಶೀರ್ವಾದ ಆಗೇ ಆಗ್ತದೆ. ಆ ಕುರಿಗಾಯಿಗಳೆಲ್ಲರೂ ಕೇಳ್ತಾರೆ, ಯಾವಾಗ ಹೋಗೋದು? ಟೈಮ್ ಮಸ್ತ್ ಅದಪ್ಪ, ಈಗ ಕೂಗ್ತೀರಿ? ಸಾಯಂಕಾಲ 3 ಗಂಟೆಗೆ ಬರ್ರಿ, 3 ಗಂಟೆಗೆ ಬರ್ರಿ, ಹೋಗ್ಬಿಡೋಣ, ಎಲ್ಲ ಹೋಗ್ಬಿಡೋಣ. ಆಶ್ಚರ್ಯ, ಕುರಿಗಾಯಿಗಳೆಲ್ಲರಿಗೂ ಆಶ್ಚರ್ಯ. 3 ಗಂಟೆಗೆ ಬಂದ್ರೆ ಎಲ್ಲಿ ಹಂಪೆ, ನಾವಿರೋದೆಲ್ಲಿ? ಆಯ್ತು ಅಂತ ಹೇಳಿ ನೋಡಿ, ಇದಕ್ಕೆ ಭಕ್ತಿ ಅಂತಾರೆ. ಅವರು ಕೂಡ ನಂಬತಕ್ಕಂಥವ್ರು ಆಗ್ತಾ ಇದ್ದಾರೆ ಗಾವಲಿಂಗೇಶ್ವರನೇ. ಅದಕ್ಕೇನು ಗೊತ್ತೈತೆ? ಅದಕ್ಕೆ ದಾಟದು ಕುರಿ ಕಾಯೋದು, ಅದಕ್ಕೇನು ದಾಟದ? ಕುರಿ ಕಾಯರಂದ್ರೆ ದಾಟರ ಅಂತ ಲೆಕ್ಕ ಅಲ್ಲ. ಈಗಲ್ಲ, ಅವಾಗ ಅಲ್ಲ. 3 ಗಂಟೆಗೆ ಬಂದ್ರೆ ಹಂಪಿಗೆ ಕರ್ಕೊಂಡು ಹೋಗ್ತಾನೆ. ಹ್ಯಾಂಗ ಸಾಧ್ಯ ಐತಿ ಅಂತ ಕೆಲವರು ಅಂತಿದ್ರು. ಅದರಲ್ಲಿ ಕೆಲವರು ವಿಶೇಷವಾಗಿರ್ತಕ್ಕಂಥ ಭಕ್ತರು, ಶರಣನನ್ನ ನಂಬಿರ್ತಕ್ಕಂಥ ಕುರಿಗಾಯಿಗಳು, ಆಯ್ತಪ್ಪ ನೀ ಹ್ಯಾಂಗ ಹೇಳಿದ್ರೆ ಹಂಗ ಬರ್ತೀವಿ ಅಂತ ಹೇಳಿ ಒಳ್ಳೆ ಮಧ್ಯಾಹ್ನ ದಾಟಿ 3 ಗಂಟೆ ಸಮಯಕ್ಕೆ ಬಂದಿರ್ತಕ್ಕಂಥವ್ರಾಗಿದ್ದಾರೆ. ಬಂದವರೆಲ್ಲರನ್ನು ಆನಂದದಿಂದ ಬರಮಾಡಿಕೊಳ್ತಾ ಇದ್ದೇನೆ. ಬಂದ್ರಪ್ಪ, ಬರ್ರಿ ಬರ್ರಿ, ಬಹಳ ಸಂತೋಷ, ನೀವು ಬಂದದ್ದು ಬಹಳ ಸಂತೋಷ. ಹಂಪೆ ಜಾತ್ರೆಗೆ ಹೋಗ್ಬೇಕಲ್ಲ? ಹೌದಪ್ಪ, ಹೌದು.
ಹಾಗಾದ್ರೆ ಬರೀ ಇಲ್ಲಿ ಅಂತ ಹೇಳಿ ತನ್ನ ಹೆಗಲ ಮೇಲಿರ್ತಕ್ಕಂಥ ಕಂಬಳಿಯನ್ನ ಹಾಸ್ತಕ್ಕಂಥವನಾಗಿದ್ದಾನೆ. ಬನ್ನಿ ಎಲ್ಲರೂ ಕೂಡ್ರಿ ಇವರ ಮೇಲೆ ಅಂತೇಳಿ ಕೂರಿಸಿದಾನೆ ಕೂಡ. ಉರುಳಿಸುತ್ತಿದೆ ಅಂಬೆ ಯಾತ್ರೆಯುಳ್ಳ ಜನತೆಯೋ ತೆರಳೆ. ಎಲ್ಲರೂ ಕೂಡ್ರಿ ಅಂದಾಗ ಕೂತ್ಕೊಂಡ್ರು. ಅವ್ರು ನಾನು ಇಲ್ಲಿ ಕುಂದಿರ್ಬೇಕು ಅಲ್ಲಿ ಕುಂದಿರ್ಬೇಕು ಅಂತ ವಿಚಾರ ಮಾಡ್ಲಿಲ್ಲ. ಇವ ಹೇಳಿದಂಗ ನಾ ಇಲ್ಲಿ ಕುಂದ್ರಲ್ಲ ಅಲ್ಲಿ ಕುಂದ್ರಲ್ಲ ವಿಚಾರ ಅವ್ ಎಲ್ಲಿ ಹೇಳ್ತಾನೆ ಅಲ್ಲೇ ಕುಂತ್ರಂತು. ಆ ಕುರಿಗಾಯಿನ ಎಲ್ಲರೂ ಕೂಡ ಸಣ್ಣವಾಗಿರ್ತಕ್ಕಂಥ ಕಂಬಳಿ ಮೇಲೆ ಎಲ್ಲರೂ ಕುಂತಾರ. ಆಯ್ತಪ್ಪ ಕಣ್ಣು ಮುಚ್ಚಿದ್ದಾರೆ. ಎಲ್ಲರೂ ಕಣ್ಣು ಮುಚ್ಚಿ ಆ ಪಂಪಾವತಿಯ ಸ್ಮರಣೆಯನ್ನು ಮಾಡುತ್ತೇಳಿ ಜೈಘೋಷವನ್ನು ಮಾಡ್ತಾ ಇದ್ದಾರೆ. ಸಾಂಬದೇವ ಪಾರ್ವತಿ ಹರ ಹರ ಮಹಾ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಶರಣಗಾದಂಗೇಶ್ವರ ಮಹಾರಾಜ್ ಕಿ ಸಾಂಬದೇವ ಪಾರ್ವತಿ ಹರ ಹರ ಮಹಾದೇವ. ಇಷ್ಟಂದ್ರ ಎಲ್ಲದಾರಂತ ಕೇಳಿದ್ರ ಹಂಪಿ ಹೇಮಕೂಟದ ಮ್ಯಾಲಿದ್ರು. ಹೇಮಕೂಟದ ಮೇಲೆ ನಿಂತು ಯಾವ ಮಹಾತ್ಮನಾಗಿರ್ತಕ್ಕಂಥ ಗಾವಲಿಗೇಶ್ ಹೇಳ್ತಾನ, ನೋಡ್ರಪ್ಪ ಜಾತ್ರೆ ನೋಡ್ರಿ, ಎಲ್ಲರೂ ನೋಡ್ರಿ, ನಿಮ್ಮ ಬಂಧು ಬಳಗದವರು ಬಂದಾರೇನು ಹೋಗ್ರಿ, ಮಾತಾಡ್ಸ್ರಿ, ನಿಮಗೇನು ಬೇಕೋ ಎಲ್ಲಾ ಮಿಠಾಯಿಗಳನ್ನು ತಗೋರಿ ಅಂತೇಳಿ ಅಪ್ಪಣೆ ಕೊಡ್ತಾ ಇದ್ದಾನೆ. ಎಲ್ಲಾರು ಹೋಗಿ ಗುಳ್ಳ್ಯಾದಿಂದ ಆ ಪೂರ್ವದಲ್ಲಿ ಎಷ್ಟೋ ಜನ ಹೋಗಿದ್ರು, ಅವ್ರೆಲ್ಲರನ್ನು ಮಾತಾಡಿಸ್ತಾ ಇದ್ದಾರೆ. ಯಾವಾಗ ಬಂದ್ರಿ ಏನ್ ಬಂದ್ರಿ ಹ್ಯಾಂಗ ಬಂದ್ರಿ ಅಂತ ಕೇಳಿದಾಗ ನಡೆದ ಎಲ್ಲಾ ವಿಚಾರವನ್ನ ತಿಳಿಸ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಇದು ನಡೀಲಿಕ್ಕೆ ಸಾಧ್ಯ ಏನು ಅಂದ್ರೆ ಭಕ್ತಿ. ಇದು ಹೇಗೆ ನಡೀತು ಅಂತ ಕೇಳಿದ್ರೆ ಭಕ್ತಿಯಿಂದ ನಡೀತಕ್ಕಂಥದ್ದಾಗಿದೆ. ಭಕ್ತಿ ಇಲ್ಲದ್ರೆ ನಡೀಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಭಕ್ತಿ ಹೇಗಿರಬೇಕು ಅಂತ ಕೇಳಿದ್ರೆ ಇಲ್ಲಿ ವಚನಕಾರ ಹೇಳ್ತಾರೆ, ಏತ ತಲೆವಾಗಿದರೆ ಗುರುಭಕ್ತನಾಗಬಲ್ಲುದೆ, ಇಕ್ಕುಳ ಕೈ ಮುಗಿದರೆ ಭೃತ್ಯಾಚಾರಿಯಾಗಬಲ್ಲುದೆ, ಗಿಳಿಯುವುದಿದರೇನು ಲಿಂಗವೇದಿಯಾಗಬಲ್ಲುದೆ, ಕೂಡಲ ಸಂಗನ ಶರಣರ ಬಂದ ಬರವ ನಿಂದ ನಿಲವ ಅನಂಗ ಸಂಗಿಗಳೆತ್ತಬಲ್ಲರು ಕೂಡಲ ಸಂಗಮ ದೇವ ಅಂತ. ಭಕ್ತಿ ಸುಮ್ಮನೆ ಬರೋದಿಲ್ಲ. ಭಕ್ತಿ ದೇಹವನ್ನ ದಣಿಸ್ಬೇಕು. ಅದಕ್ಕೆ ವಚನಕಾರ ಹೇಳಿದ್ರು, ದೇಹವನ್ನು ದಂಡಿಸದೆ ಕಾಯವನ್ನು ಖಂಡಿಸದೆ ಉಂಡುಂಡು ಸ್ವರ್ಗ ಸೇರುವುದಕ್ಕೆ ಅದನೇನು ರಂಡೆಯಾಳು ಒಳೆಯ ಸರ್ವಜ್ಞಾನ. ಸುಮ್ಮನೆ ಚಂದ ಊಟ ಮಾಡಿ ಏನ್ ಕೆಲಸ ಇಲ್ಲಿ ಬರಲಿಲ್ಲ, ರಜಾ ಹೊಡಿಲಿಲ್ಲ, ಹಾಸಿಗೆ ಹಾಸಲಿಲ್ಲ, ಬಂದವ್ರನ್ನ ಬರಮಾಡಿಕೊಳ್ಳಿಲ್ಲ, ಕುಂದ್ರಿ ಅಂತ ಹೇಳಲಿಲ್ಲ, ಸುಮ್ಮನೆ ಬಂದು ಆನಂದದಿಂದ ಕುಂತು ಕೇಳಿಸ್ತೋ ಮಾಡಿ ಹೋಗಿಬಿಟ್ರೆ ಪರಮಾತ್ಮ ಒಲಿನೇ ಆಗೋದು ಆಗ್ತೈತೆ? ಸಾಧ್ಯವಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಕಾಯವನ್ನು ಖಂಡನೆ ಮಾಡಯ್ಯ, ದೇಹವನ್ನ ದಂಡನೆ ಮಾಡತಕ್ಕಂಥವನಾಗು. ಸುಮ್ಮನೆ 30 ಚಂದ ಉಂಡು ಸ್ವರ್ಗ ಸೇರುವುದಕ್ಕೆ ಅದನ್ನೇನು ರಂಡೆಯಾಳುವಳೆ. ಅದಕ್ಕೆ ಇವ್ರು ಹೇಳ್ತಾರೆ ಇಲ್ಲಿ, ಏಕ ತಲೆವಾಗಿದರೇನು ಗುರುಭಕ್ತನಾಗಬಲ್ಲದೆ. ಸುಮ್ಮನೆ ಬಂದವರಿಗೆಲ್ಲ ಕೈ ಮುಗಿದ್ಬಿಟ್ರೆ ಅವನು ಭಕ್ತ ಅಲ್ಲ. ಈ ಹಿಂದಕ್ಕೆ ಯಾತಮರ ಅಂತಿದ್ದು, ನವಣೆ ಕುಟ್ಟಕ್ಕೆ ಯಾತಮರ ಮಾಡಿದ್ರು, ಗೊತ್ತೈತಿಲ್ಲ ನೋಡಿರಿ. ಆ ಯಾತಮರ ಮುಂಜಾನೆಯಿಂದ ಸಂಜೆ ತನಕ 7 ತುತ್ತು ಬೀಳ್ತಿತ್ತಿಲ್ಲ, ಎದ್ದು ಬಿದ್ದು ಅದೇನು ಭಕ್ತಿ ಅದು? ಅದಕ್ಕೆ ಭಕ್ತಿ ಆಗ್ತದೆ. ಸುಳ್ಳ ಬಂದವರಿಗೆಲ್ಲ ಕೈ ಮುಗಿಯೋದು. ಎಷ್ಟೋ ಜನ ಹಂಗ ಕೈ ಮುಗಿದ ಮಾತ್ರಕ್ಕೇನು ಭಕ್ತ ಅಲ್ಲ. ಏತ ತಲೆಮಾಗಿದರೇನು ಗುರುಭಕ್ತನಾಗಬಲ್ಲನೆ, ಇಕ್ಕುಳ ಕೈ ಮುಗಿದರೆ ಭೃತ್ಯಾಚಾರಿ ಆಗಬಲ್ಲದೆ. ಕೊಲಮ್ಯಾಗ ಕಂಬಾರ ಮನ್ಯಾಗ ಇಕ್ಕಳ ಇರ್ತೈತ, ಅದು ಆಗಲ್ಲ. ಹಿಂಗ್ ಮಾಡ್ತದೆ, ಹಿಂಗ್ ಗಿಡಕಂಬ ಹಿಂಗ್ ಮಾಡೋದು. ಅದು ಆಚಾರವಂತನಾಗ್ಲಿಕ್ಕೆ ಸಾಧ್ಯ ಐತೇನು? ಸಾಧ್ಯವಿಲ್ಲ. ಹಾಗಾಗಿ ಗಿಳಿಯೋದಿ ಫಲವೇನು? ಗಿಳಿ ಕೂಡ ಓದಕ್ ಬರ್ತೈತೆ. ಅವ್ರು ಕುಂತಿರ್ತಾರಲ್ಲ, ಬಜಾರ್ದಾಗ ಇಟ್ಕೊಂಡು ಕುಂತಿರ್ತಾರೆ. ಅದೇನೋ ಒಂದ್ ಹೇಳಿದ್ರೆ ಅದೊಂದೇನೋ ಕೆಲಸ ಮಾಡ್ತಿರ್ತಾರೆ. ಹಂಗ ಮಾಡಿಬಿಟ್ರ ಅವ ಜ್ಞಾನಿ ಅಲ್ಲ, ಗಿಳಿ ಜ್ಞಾನಿ ಆಗಕ್ ಸಾಧ್ಯ ಐತೇನು? ಅದಕ್ಕೆ ಶರಣರು ಹೇಳಿದ್ರು, ನೀನ್ ಯಾವಾಗ್ಲೂ ಭಕ್ತಿ ಇಲ್ಲ, ಮನಪೂರ್ವಕವಾಗಿ ನೀನು ನಮಸ್ಕಾರ ಮಾಡಾರ ಮಾಡು, ಬಿಡಾರ ಬಿಡು. ಮನುಷ್ಯರೊಳಗೆ ಒಂದಿಟ್ಟುಕೊಂಡು ಹೊರಗೊಂದು ನಮೂನಿ ನಮಸ್ಕಾರ ಮಾಡಿದ್ರಾಗ್ದು. ಇಲ್ಲಿ ನೋಡಿ, ಆ ಕುರಿಗಾಯಿಗಳಾಗಿದ್ರು ಕೂಡ ಶರಣರನ್ನ ನಂಬಿ ಭಕ್ತಿಯಿಂದ ಬಂದು ನಮಸ್ಕಾರವನ್ನ ಮಾಡಿ ನನಗ ಹಂಪಿ ಜಾತ್ರೆ ತೋರಿಸ್ಬೇಕು ಅಂದ್ರೆ ಆಯ್ತು ಬರ್ರಿ ಅಂತೇಳಿ
ಪಂಪಾರಮಣನ ದರ್ಶನ ಮಾಡಿಸಿದಂತ ಮಹಾತ್ಮ ಜಗತ್ತಿನೊಳಗೆ ಯಾರಾದ್ರೂ ಇದ್ರೆ ಅವನೊಬ್ಬನೇ ಗುಳ್ಳೆದ ಶರಣ ಗಾದಲಿಂಗೇಶ ಗಾದಲಿಂಗೇಶ ಅಂತೇಳಿ ಇಲ್ಲಿ ಹೇಳಬೇಕಾಗ್ತದೆ. ಅಂತ ಮಹಾತ್ಮನ ಚರಿತ್ರೆ ಅಮೋಘವಾಗಿರ್ತಕ್ಕಂಥದ್ದಾಗಿದೆ. ಹೀಗಿರುವಾಗ ಮುಂದೆ ಏನು ನಡೀತದೆ ಎನ್ನುವುದನ್ನ ನಾವು ನೀವುಗಳು ನೋಡ್ತಕ್ಕಂಥವ್ರಾಗೋಣ. ಸಾಂಬಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಶರಣಲಿಂಗೇಶ್ವರ ಮಹಾರಾಜ್ ಕಿ ಜೈ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನರದು. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನರದು. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನರದು. ಭಕ್ತಿರಸವೆಂಬ ತೈಲವನರದು. ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯು ಹೊತ್ತಿಸಲು. ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯು ಹೊತ್ತಿಸಲು. ಒಳಗೆ ಬೆಳಗುತ್ತಿದ್ದಯ್ಯ ಒಳಗೆ ಬೆಳಗುತ್ತಿದ್ದಯ್ಯ ಶಿವನ ಪ್ರಕಾಶ ಶಿವನ ಪ್ರಕಾಶ ಶಿವನ ಪ್ರಕಾಶ. ಆ ಬೆಳಗಿನೊಳಗೆ ಬೆಳಗುತ್ತಿದ್ದನಯ್ಯ ಅಸಂಖ್ಯಾತ ಪ್ರಮಥ ಗಣಗಳು. ಅಸಂಖ್ಯಾತ ಪ್ರಮಥ ಗಣಗಳು. ಶಿವಭಕ್ತ ಹಿತಚೇತ ಅವಿಮುಕ್ತ ಚೇತವೆಂಬುದು ಹುಸಿಯೇ. ಶಿವಭಕ್ತ ಹಿತಚೇತ ಅವಿಮುಕ್ತ ಚೇತವೆಂಬುದು ಹುಸಿಯೇ. ಶಿವಭಕ್ತ ಹಿತಚೇತ ಪಾವನವೆಂಬುದು ಹುಸಿಯೇ. ಪಾವನವೆಂಬುದು ಹುಸಿಯೇ. ಪಾವನವೆಂಬುದು ಹುಸಿಯೇ. ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ. ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ. ಸಂಗನ ಬಸವನ ಮಹಿಮೆಯ ನೋಡ. ಸಂಗನ ಬಸವನ ಮಹಿಮೆಯ ನೋಡ. ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನರದು. ಭಕ್ತಿರಸವೆಂಬ 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 ತೈಲವನರದು. ಸಾಂಬಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಈ ರೀತಿಯಾಗಿ ಒಂದು ದಿನದ ಬ್ರಾಹ್ಮಣ ಜನರು ಒಂದಿನಲ್ಲಿ ಅಂಬೂಜಿಸುತ್ತಿರಲು. ಒಂದು ದಿನದೋಳ್ ಬ್ರಾಹ್ಮಣ ಜನರು ಒಂದಿ ನದಿಯನ್ನು ಪೂಜಿಸುತ್ತಿರಲು. ಕಂಡುಗಾದಿಲಿಂಗ ದೇವನು ಬಂದ ಸ್ಥಾನಾರ್ಥದಿಂದಲೇ ನಿಂದಿರಲು ದ್ವಿಜನರು ನಿರೀಕ್ಷಿಸಿ ಹುಡಿಬೇಡಿದವರೆಂದು ಸಂತನೆ. ಇಂದು ಭಾಗೀರಥೆಯ ದರ್ಶನವು ಸರಳಂಬುಗಳಿಗೆ ಸಮಗಿಗೆನುಗಲಿ. ಅಗಳದ ನಾಮಿತಿ ಜನಪ್ರಭುವನ ರಾಗದಿಂದ ಮಿತ್ರ ಪ್ರಮುಖರ ರಾಗದಳದು. ದೇವಿ ಇಂದು ಈ ಕ್ಷಣದಲ್ಲಿ ವಾಗತೀತ ಪರಾಂಬೆಳಿಗೆ ಲೀಗ ಕಾಣುತ್ತ ಮುಗಿ ಮುಗಿ
ಸೇರಿ ಅಂದ್ರೆ ಬ್ರಾಹ್ಮಣರು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ನದಿಯೊಳಗ ಜಳಕ ಮಾಡಕ್ ಹೋಗಿದ್ರದು. ಬಹಳ ಆನಂದದಿಂದ ತಮ್ಮ ದೈವವನ್ನ ಸ್ಮರಣೆ ಮಾಡಿಕೊತ ಅವರೊಂದು ಕಡೆ ಜಳಕ ಮಾಡ್ತಿದ್ರು. ಶರಣ ಗಾದಲಿಂಗೇಶನು ಕೂಡ ಅವನು ಒಂದು ಕಡೆ ಜಳಕ ಮಾಡತಕ್ಕಂಥವನಾಗ್ತಾ ಇದ್ದಾನೆ. ಆ ವಿಪ್ರೋತ್ತಮರೆಲ್ಲರೂ ಕೂಡ ಶರಣರನ್ನ ನೋಡ್ತಾ ಇದ್ದಾರೆ. ಆಗಾಗಲೇ ಎಲ್ಲಾ ಕಡೆಗೂ ಕೂಡ ಶರಣರ ವಿಚಾರ ಮುಟ್ಟಿರ್ತಕ್ಕಂಥದ್ದಾಗಿತ್ತು. ನಾಡಿನ ಜಗದಲ್ಲಿಯೂ ಕೂಡ ಶರಣ ಲಿಂಗೇಶನನ್ನ ಗಾದಲಿಂಗೇಶನನ್ನ ಕೊಂಡಾಡತಕ್ಕಂಥವ್ರಾಗ್ತಾ ಇದ್ರು. ಈ ವಿಚಾರವನ್ನ ತಿಳಿದಿರ್ತಕ್ಕಂಥ ಜ್ಞಾನಿಗಳಾಗಿದ್ರು ಕೂಡ ತಮ್ಮನ್ನೇ ತಾವು ಮರೆತಿರ್ತಕ್ಕಂಥ ವಿಪ್ರೋತ್ತಮರು ಬ್ರಾಹ್ಮಣರು ಶರಣ ಗಾದಲಿಂಗೇಶನನ್ನ ಕುರಿತು ಅಪಹಾಸ್ಯ ಮಾಡತಕ್ಕಂಥವ್ರಾಗ್ತಾ ಇದ್ದಾರೆ. ಲಿಂಗಯ್ಯ, ಲಿಂಗೇಶ, ಗಾದಲಿಂಗೇಶ, ನೀನು ಮಹಾಶಿವ ಶರಣ ಅಂತೇಳಿ ಎಲ್ಲಾ ಕಡೆಗೂ ಕೂಡ ವಿಚಾರ ಮಾಡ್ತಾ ಇದ್ದಾರೆ, ಮಾತಾಡ್ಕೋತಾ ಇದ್ದಾರೆ. ಕಾರಣ ಮಹಾಜ್ಞಾನಿ ಆಗಿರ್ತಕ್ಕಂಥ ನೀನು ಇವತ್ತು ನಮಗ ಭಾಗೀರಥಿಯ ದರ್ಶನವನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಐತೇನೋ ಅಂತ ಕೇಳ್ತಾರೆ. ಭಾಗೀರಥಿಯ ದರ್ಶನ ಮಾಡ್ಸಕ್ಕ ಸಾಧ್ಯ ಐತೇನೋ ಅಂತ ಕೇಳಿದಾಗ ಯಾಕಾಗ್ಬಾರ್ದು, ಏನ್ ದೊಡ್ಡ ವಿಷಯ ನಿಮ್ಮದು ಕೇಳಿದ್ದು, ಇದೇನ್ ಮಹಾಗ ಇದಲ್ಲಪ್ಪ, ನೀವು ಭಾಗೀರಥಿನ ನೋಡ್ಬೇಕಲ್ಲ, ನೋಡ್ರಿ ಹಾಗಾರ ಅಂತೇಳಿ ಯಾವ ಮಹಾಶಿವ ಶರಣನಾಗಿರ್ತಕ್ಕಂಥ ತ್ರಿಕಾಲ ಜ್ಞಾನಿ ಅವರ ಮನುಷ್ಯರೊಳಗಿರ್ತಕ್ಕಂಥ ವಿಚಾರವನ್ನ ಅರಿತು ತೋರಿಸ್ತಾ ಇದ್ದಾನೆ. ನೋಡಿ, ವೇದಾವತಿ ನದಿಯಲ್ಲಿ ಹರಿಯತಕ್ಕಂಥ ನದಿ ಎಲ್ಲಿ ಮಳೆ ಆಗಿತ್ತ, ಇದು ತುಂಬಿ ಬರ್ತಕ್ಕಂಥದ್ದಾಗಿದೆ, ಪ್ರವಾಹ ತುಂಬಿ ಬರ್ತಕ್ಕಂಥದ್ದಾಗಿದೆ. ಅಂತ ಸಂದರ್ಭದಲ್ಲಿ ಗಾದಲಿಂಗೇಶ ತೋರ್ತಾ ಇದ್ದಾನೆ, ನೋಡಿ ಭಾಗೀರಥಿ ಬರ್ತಾ ಇದ್ದಾಳೆ ಭಾಗೀರಥಿ, ನೋಡಿ 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 ಅಂತ ಹೇಳಿದಾಗ ಆ ವಿಪ್ರರೆಲ್ಲರೂ ಬ್ರಾಹ್ಮಣರೆಲ್ಲರೂ ದಿಗ್ಭ್ರಾಂತರಾಗಿ ಜಗನ್ಮಾತೆಯಾಗಿರ್ತಕ್ಕಂಥ ಭಾಗೀರಥಿಯನ್ನು ಕಂಡು ಆನಂದ ತೊಂದಿಲರಾಗ್ತಕ್ಕಂಥವ್ರಾಗ್ತಾ ಇದ್ದಾರೆ. ಶರಣ ಗಾದಲಿಂಗೇಶ್ವರರನ್ನ ಕೊಂಡಾಡತಕ್ಕಂಥವ್ರಾಗ್ತಾ ಇದ್ದಾರೆ. ಹೀಗೆ ಇರುವಾಗ ಮುಂದೆ ಏನು ನಡೀತದೆ ಅನ್ನೋ ವಿಚಾರವನ್ನ ನೋಡತಕ್ಕಂಥವ್ರಾಗೋಣ. ಗುಳ್ಳೆಯ ಗ್ರಾಮದ ಸನಿಹಗೆ ಹಳ್ಳಿಯೋರ್ವ ಗೃಹಸ್ಥನೈದನುತ ನೊಳ್ಳೆಯದನು ಕೇಳುವೆನುತ ಗಾದಲಿಂಗೇಶ ಉಳ್ಳಿ ಪಡಿ ಪ್ರಾಂತಲಿಂದ ನುಳ್ಳಿ ತೆರಿಪ ಮುಹೂರ್ತ ಬಳಿಯು ಒಳ್ಳೆಯದನು ಮಗಳ ವಿವಾಹನು ನಡೆಸುವೆ, ಮಗಳ ವಿವಾಹ ನಡೆಸುವೆ. ತಮ್ಮ ಕೃಪೆಯ ವೇಳಗೆನುತ್ತಿರಲು ಕಿಮುಗೊಂದು ಗೃಹಸ್ಥಿಗೆ ನಮ್ಮಿದವರಿಗೊಮ್ಮೆ ಮೃತಿಯ ಬೇಡುವೆನಿ. ಸುಮ್ಮನೆರಳುತ್ತಾ ಮನುಷ್ಯನಂ ಹಮ್ಮಿದ ವಿವಾಹನೆ ಸಗಿದನಂ ಬಿಂಬದಿಂದ ನಲ್ಲಿ ಮೂರ್ಧನೊಳಗದೇನರಂ. ಶೋಕಿಸುತ್ತ ಹಳ್ಳಿ ಗೃಹಸ್ಥಮು ಲೋಕಮರಿ ಪೆಳವದಂತ ಶೋಕರಹಿತ ಗಾದಿಲಿಂಗನೆ ಮುಂದಳಿದು ನಿಂತ ಲೋಕವನ್ನಕ್ಕೆ ಕೈ ಮುಗಿಯುತ್ತಿರ ಶೋಕ ಬಿಡಿಸಿ ವಂಶಕ ಶ್ರೀಕರಂದ ಪ್ರಾಣಮುಂಬರಿಯುತ್ತಲೀ. ಸಾಂಬರೇ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಹೀಗೆ ಇರುವಾಗ ಒಂದು ದಿವಸ ದ್ವಿಜರೆಲ್ಲರೂ ಕೂಡ ಅಂದ್ರೆ ಬ್ರಾಹ್ಮಣರು ನದಿಯೊಳಗ ಹೋಗಿ ಆ ಪಿಂಡ ಪ್ರದಾನ ಮಾಡ್ತಕ್ಕಂಥವ್ರು ಆಗ್ತಾ ಇದ್ರು, ಆರ್ಕೆ ಬಿಡತಕ್ಕಂಥವ್ರು ಆಗ್ತಾ ಇದ್ರು. ನದಿಯೊಳಗೆ ಇಟ್ಟುಕೊಂಡು ಬಿಡತಕ್ಕಂತ ಸಂದರ್ಭದಲ್ಲಿ ಶರಣ ಗಾದಲಿಂಗೇಶ ಅವರನ್ನು ನೋಡಿ ಒಂದು ಮರದ ಸಸಿಯನ್ನು ತಗೊಂಡು ಬುಡ ಮೇಲ್ ಮಾಡಿ ಅದನ್ನ ಬಂಡೆ ಮೇಲಿಟ್ಟು ನೀರು ಹಾಕ್ತಿದ್ದಂತೆ. ಅಂತ ದೃಶ್ಯವನ್ನ ಕಂಡಿರ್ತಕ್ಕಂಥ ವಿಪ್ರೋತ್ತಮರು ಹೇಳ್ತಾರೆ, ಅಯ್ಯೋ ದಡ್ಡ ಹಾಳು ರೆಂಡೆ ಗಂಡ ಅಲ್ಲ, ಈ ಗಿಡ ಸಸಿ ಏನೈತಲ್ಲ ಇದನ್ನ ಕೆಳಗೆ ಮಾಡಿ ಬುಡ ಕೆಳಗೆ ಮಾಡಿ ಮಣ್ಣೊಳಗಿಟ್ಟು ನೀರು ಹಾಕಿದ್ರೆ ಆ ಗಿಡ ಏನಾದ್ರೂ ಬೆಳೀಲಿಕ್ಕೆ ಸಾಧ್ಯ ಐತೆ. ನೀನು ಬಂಡೆ ಮೇಲೆ ಅದು ಬುಡ ಮೇಲೆ ಮಾಡಿಟ್ಟು ನೀರು ಹಾಕಿದ್ರೆ ಅದೇ ಹಂಗ ಸಾಧ್ಯ, ನಾಟಕ ಸಾಧ್ಯ ಐತೇನು ಅಂತ ಕೇಳಿದಾಗ
ಆ ಶರಣ ಅವರನ್ನು ಕೇಳ್ತಾ ಇದ್ದಾನೆ, ಸ್ವಾಮಿ ನೀವು ಹಾಗಾದ್ರೆ ಹೋಗಿರ್ತಕ್ಕಂಥ ತಂದೆ ತಾಯಿಗಳಿಗೆ ನೀರಿನೊಳಗೆ ನಿಂತು ಆರ್ಕೆ ಬಿಡತಕ್ಕಂಥವರಾಗಿದ್ದೀರಲ್ಲ, ಅದವರಿಗೆ ಮುಟ್ಟತೈತೇನೋ ಅಂತ ಕೇಳಿದ್ನು. ಇಂಥ ಒಂದು ಲೀಲೆಯನ್ನ ನೋಡಿರ್ತಕ್ಕಂಥ ಎಲ್ಲ ವಿಪ್ರೋತ್ತಮರು ಮಹಾಜ್ಞಾನಪ್ಪ, ನಿನ್ನ ಮುಂದೆ ನಾವು ಮಾತಾಡಕ್ ಸಾಧ್ಯ ಇಲ್ಲ ಅಂತೇಳಿ ಕೂಡ ಮುಂದೆ ಸಾಕ್ತಕ್ಕಂಥವ್ರಾಗಿದ್ದಾರೆ. ಅದೇ ರೀತಿಯಾಗಿ ಒಂದು ಸಾರಿ ಗುಳ್ಳ ಗ್ರಾಮದ ಸನಿಹಕ್ಕೆ ಒಂದು ಹಳ್ಳಿ ಗುಳ್ಳ ಗ್ರಾಮದೊಳಗ ಅಲ್ಲಿ ಏನಾದ್ರು ಸಿದ್ದಾಪುರ ಇರಬಹುದು, ಜಂಗಮರೇಶ್ ಹೊಸಳ್ಳಿ ಇರಬಹುದು, ಕವಿಗಳು ಯಾಕೋ ಊರ ಹೆಸರು ಬರೋದಿಲ್ಲ. ಆ ಗುಳ್ಳ ಗ್ರಾಮದ ಸನಿಹಕ್ಕೆ ಒಂದು ಹಳ್ಳಿ, ಒಬ್ಬ ಭಕ್ತ ತನ್ನ ಮಗಳ ಮದುವೆ ಮಾಡಬೇಕು ಅಂತೇಳಿ ವಿಚಾರವನ್ನು ಮಾಡಿದಾನೆ. ಅರಿಯನನ್ನ ನೋಡಿದರೆ, ಮುಹೂರ್ತವನ್ನು ಕೂಡ ಏರ್ಪಾಟ್ ಮಾಡಿದರೆ. ಬಹಳ ಅಭಿಮಾನ ಗಾವಲಿಂಗೇಶನ ಮೇಲೆ. ಮುಹೂರ್ತವನ್ನ ಯಾರು ಇಟ್ಟುಕೊಟ್ಟಿದ್ರು ಪಾಪ ಜ್ಞಾನಿಗಳು. ಬಂದು ಗಾವಲಿಂಗೇಶನಿಗೆ ಹೇಳ್ತಾರೆ, ಅಪ್ಪ ನನ್ನ ಮಗಳ ಮದುವೆ ಇನ್ನ 5 ದಿನದೊಳಗೆ ನನ್ನ ಮಗಳ ಮದುವೆ, ಇಂಥ ಒಂದು ಮುಹೂರ್ತ ಅಂತೇಳಿ. ಅಯ್ಯೋ ಅದ್ಯಾಕೆ ಮಾಡಿದ್ಯೋ, ಆ ಮುಹೂರ್ತ ಅಷ್ಟೊಂದು ಸರಿ ಇಲ್ಲಪ್ಪ, ಅಷ್ಟೊಂದು ಆ ಮುಹೂರ್ತ ಏನು ಸರಿ ಇಲ್ಲ, ಅದನ್ನ ಯಾಕ ನೀ ವ್ಯವಸ್ಥೆ ಮಾಡಿದೆ ಅಂದಾಗ, ಇಲ್ಲ ಇಂಥೊಬ್ಬ ಮಹಾಜ್ಞಾನಿಗಳು ಒಳ್ಳೆ ಪೌರೋಹಿತ್ಯ ಮಾಡ್ತಕ್ಕಂಥ ಒಬ್ಬ ಜ್ಞಾನಿ ಈ ಮುಹೂರ್ತವನ್ನು ಇಟ್ಕೊಟ್ಟಾನ ಅಂದಾಗ, ನಿನ್ನಿಷ್ಟಪ್ಪ, ಆ ಮುಹೂರ್ತ ಅಂತ ನನಗೆ ಒಪ್ಪಿಗೆ ಇಲ್ಲ ಅಂತಾರೆ ಶರಣು. ನನಗೆ ಒಪ್ಪಿಗೆ ಇಲ್ಲ ಅಂದ್ರೂ ಕೂಡ ಆ ಭಕ್ತ ಲೆಕ್ಕಿಸದೆ ಹೋಗಿ ಯಥಾಸ್ಥಿತಿಯೊಳಗ ವಿವಾಹನವನ್ನು ಮಾಡಿದಾನೆ. ಅದ್ಭುತವಾಗಿರ್ತಕ್ಕಂಥ ವಿವಾಹ ಕಾರ್ಯ ಸುಮಾರು 3 ದಿನದಲ್ಲಿ ಮಾಡತಕ್ಕಂಥ ಮದುವೆ, ಎಲ್ಲ ಮುಗಿದ ಮದುವೆ ಕಾರ್ಯ. ಇನ್ನೇನು ಆ ವರನ ಊರಿಗೆ ಹೋಗ್ಬೇಕಾಗಿತ್ತು. ಮಗಳ ಮದುವೆ ಮುಗಿದ, ಮದುವೆ ಮುಗಿದು ಇನ್ನೇನು ಹೋಗ್ಬೇಕನ್ನೋಷ್ಟ್ರೊಳಗ ಇದ್ದಕ್ಕಿದ್ದಂತೆ ವರನಾಗಿರ್ತಕ್ಕಂಥವನು ಹೃದಯಾಘಾತದಿಂದ ಘಾಸಿ ಆಗ್ತಕ್ಕಂಥವನಾಗಿದ್ದಾನೆ. ಹೋಗೇ ಬಿಟ್ಟ. ವಿಚಾರ ಮಾಡ್ತಾ ಇದ್ದಾರೆ. ಗಾವಲಿಂಗೇಶ್ವರರು ಹೇಳಿದ್ರು, ಶರಣ ಹೇಳಿದ್ದ, ಈ ಮದುವೆ ಅಷ್ಟೊಂದು ಸಮಂಜಸವಾಗಿ ಇಲ್ಲದೇ ಇರ್ತಕ್ಕಂಥ ಮದುವೆ, ಇದ್ಯಾಕ ಮಾಡ್ತೀವೋ ನೀನು ದಡ್ಡ ಅಂತೇಳಿ ಹೇಳಿದ್ರು ಕೂಡ ನಾನು ಕೇಳಲಿಲ್ಲ. ಮಾಡಬಾರ್ದಾಗಿತ್ತು ಈ ಮದುವೆ ಅಂತ ಹೇಳಿ ಬಂದಿರ್ತಕ್ಕಂತಹ ನಿಪ್ಪಣದವರು ಎಲ್ಲರೂ ಕೂಡ ಘೋರವಾಗಿ ದುಃಖಕ್ಕೆ ಒಳಗಾಗ್ತಾ ಇದ್ದಾರೆ, ರೋದನ ಮಾಡ್ತಕ್ಕಂಥವ್ರಾಗಿದ್ದಾರೆ. ಅಪ್ಪ ಹ್ಯಾಂಗ ಮಾಡೋದು, ಮದುವೆ ಆಗ್ಯದ ಅಷ್ಟೇ, ಅಳಿಯ ಮನೆಗೆ ಬಂದಿಲ್ಲ, ಮಗಳು ಹೋಗಿಲ್ಲ ಗಂಡನ ಮನೆಗೆ, ಇವನು ಸತ್ತು ಶವವಾಗಿದ್ದಾನೆ. ಎಷ್ಟು ದುಃಖ ಆಗಿರ್ಬೇಕಲ್ಲ, ಎಷ್ಟು ನೋವಾಗಿರ್ಬೇಕಲ್ಲ. ಶರಣರು ಹೇಳಿದ್ರು ಅಂತೇಳಿ ಸತ್ತು ಶವವಾಗಿರ್ತಕ್ಕಂಥ ಅವನ ಶರೀರವನ್ನು ಹೊತ್ತು ಗುಳ್ಳ ಗ್ರಾಮದ ಶರಣರಿರ್ತಕ್ಕಂಥ ಒಂದು ಜಾಗಕ್ಕೆ ತಂದು ಹಾಕ್ತಕ್ಕಂಥವ್ರಾಗಿದ್ದಾರೆ. ಅಪ್ಪ ನಿನ್ನ ಮಾತು ಕೇಳಲಿಲ್ಲ, ನಿನ್ನ ಮಾತು ಕೇಳಲಿಲ್ಲ. ನಿನ್ನ ಮಾತು ಕೇಳಿದ್ರೆ ನನಗ ಅಳಿಯ ಉಳಿದಿದ್ದ, ನನ್ನ ಮಗಳ ಮಾಂಗಲ್ಯ ಉಳಿತಿತ್ತು ಅಂತ ಯೋಚನೆ ಮಾಡ್ತಾರೆ. ಅಂತಾರೆ, ಮನುಷ್ಯಾಗ ಕಷ್ಟ ಬರಬೇಕು, ಕಷ್ಟ ಬಂದಾಗ ಶರಣರು ನೆನಪಾಗೋದಲ್ಲ. ಗಾದಲಿಂಗಪ್ಪ ಯಾವಾಗ ನೆನಪಾತಾನಂದ್ರ, ಯಾವಾಗ ನೆನಪಾತಾನ ಗೊತ್ತೈತೆ, ಅವಾಗ ನೆನಪಾಗ. ಯಾವಾಗ ನಮಗೆ ಕಷ್ಟ ಎಲ್ಲಿಂದಾದ್ರೂ ಬಂದು ತಡಿತು ಅಂದ್ರೆ ಅವಾಗ ಯಪ್ಪ ಗಾದಲಿಂಗ ನನಗೆ ಯಾಕೆ ಹಿಂಗ್ ಮಾಡಿದಪ್ಪ, ಬಸವಣ್ಣ ಯಾಕೆ ಹಿಂಗ್ ಮಾಡಿದ್ವಿ, ನಾನೇನು ಮಾಡಿದ್ದೆ, ಹಂಗನ್ನ ಮಾಡಿ ಬಂದು ಕಷ್ಟ ನಿವಾರಣೆ ಮಾಡು ಪರಮಾತ್ಮ ಅಂತ ಕೇಳ್ತೀನಿ. ಕಷ್ಟ ಬರ್ಬೇಕು, ಕಷ್ಟ ಬಂದಾಗ ಗಾದಲಿಂಗಪ್ಪ ನೆಪ್ಪಾತಾನ, ಬಸವಣ್ಣ ನೆಪ್ಪಾತಾನ. ಅದಕ್ಕೆ ವಚನಕಾರ ಹೇಳಿದ್ರು, ಎಡರಡಶದಲ್ಲಿ ಮೃಡ ನಿಮ್ಮ ನೆನೆವರು, ಎಡರಡಶದಲ್ಲಿ ಮೃಡ ನಿಮ್ಮ ನೆನೆವರು, ಎಡರಡಶಿದ ವಿಪತ್ತು ಕಡೆಯಾಗಲೊಡನೆ ನಿಮ್ಮ ನೆಡಹಿಯೂ ಕಾಣರು ರಾಮನಾಥ. ದೇವರ ರಾಶಿ ಮಾರಿಯರು ಹೇಳ್ತಾನೆ, ಕಷ್ಟ ಬಂದಾಗ ಎಲ್ಲರೂ ನೆನಪಾಗ್ತಾರೆ. ಮಾರಮ್ಮ, ಸುಂಕ್ಲಮ್ಮ, ದ್ಯಾವಮ್ಮ, ದುರ್ಗಮ್ಮ, ಬಸವಣ್ಣ, ಎಲ್ಲರೂ ನೀನನ್ನ ಪಾರ್ ಮಾಡು, ನೀನನ್ನ ಪಾರ್ ಮಾಡು, ನೀನನ್ನ ಪಾರ್ ಮಾಡು. ನೋಡ್ಬೇಕು ಈ ವರ್ಷ ನೋಡ್ಬೇಕು ನಮ್ಮ ಕಡೆಗೆ ಇಲ್ಲೇನ್ ಹಂಗೈತೆ ಇಲ್ಲೋ. ಯಾರನ್ನ ಕೇಳು ಶಿವ ಏನೋ ಹಿಂಗಾಗಿಬಿಟ್ಟು, ಮೆಣಸಿನಕಾಯಿ ರೇಟ್ ಕಮ್ಮಿ ಆಗಿಬಿಟ್ಟು, ಪರಮಾತ್ಮ ಯಾಕೆ ಹಿಂಗ ಮಾಡಿದ್ವಿ, ಎಲ್ಲರೂ ಪರಮಾತ್ಮನ ಧ್ಯಾನ ಮಾಡೋದು. ಹೋದ ವರ್ಷ ಆ ಕಡೆ ವರ್ಷ 25,000 30,000 ಇದ್ದಾಗ ದೇವ್ರು ಇಲ್ಲ, ಎಲ್ಲ ದೇವ್ರು ಮಾರ್ಕೆಟ್ ಐತೆ ತಗೊಂಡ್ಬಿಟ್ರು. ಅವಾಗಾದ್ರ ಮಾರ್ಕೆಟ್ ಇತ್ತು, ಇವಾಗಾದ್ರ ಬಸವಣ್ಣ ಯಾಕೆ ಹಿಂಗ್ ಮಾಡಿದಪ್ಪ, ಗಾರ್ಲಿಗಪ್ಪ ತಾತ ಯಾಕೆ ಹಿಂಗ್ ಮಾಡಿದಪ್ಪ, ಇವಾಗ ಧ್ಯಾನ, ಇವಾಗ ದೇವ್ರು ನೆನಪಾಗದಲ್ಲ.
ಅದಕ್ಕೆ ಅವ್ರು ಹೇಳ್ಯಾರ, ಎಡರಡಶದಲ್ಲಿ ಮೃಡ ನಿಮ್ಮ ನೆನೆವರು. ಕಷ್ಟ ಬಂದಾಗ ಧ್ಯಾನ ಮಾಡೋದು ಎಲ್ಲರೂ. ಬಂದ ಕಷ್ಟ ನಿವಾರಣೆ ಆತಂದ್ರೆ ಪರಮಾತ್ಮ ಬಂದು ದಾರ್ಯಾಗ ಕುಂತ್ಕೊಂಡು, ಗಾರ್ಲಿಂಗಪ್ಪ ದಾರ್ಯಾಗ ಕುಂತ್ಕೊಂಡ್ರೆ ತುಳುಕಂತ ಓದ್ತಾರಾಗ್ಲಿ, ಇತ್ತು ಗಾರ್ಲಿಂಗಪ್ಪ ಅಂತ ಯಾರು ನೆನಪು ಮಾಡ್ಕೊಳ್ಳೋದು. ಹಾಗೆ ನೋಡಿ, ಯಾವ ವಿವಾಹವಾಗಿರ್ತಕ್ಕಂಥ ವಧು ದುಃಖಾನ ದುಃಖ, ದುಃಖ ಎಷ್ಟು ದುಃಖ. ಕನ್ಯೆ ತಾಳಿ ಕಟ್ಸಿದ್ಲಾಳ ಅಷ್ಟೇ, ನೋಡಿಲ್ಲ ಗಂಡನ ಮುಖ ಸರಿಗೆ, ಖಾಲಿ ಆಗಿಬಿಟ್ಟನ. ಎಲ್ಲರೂ ಬಂದು ಗಾವಲಿಂಗೇಶ್ವರನ ಪ್ರಾರ್ಥನೆ ಮಾಡ್ತಾರೆ, ಅಪ್ಪ ನಿನ್ನ ಮಾತು ಕೇಳಲಿಲ್ಲ, ನಿನ್ನ ಮಾತು ಕೇಳಲಿಲ್ಲ. ಹೌದಲ್ಲ, ಹಿಂಗಾಗ್ಬಾರ್ದಾಗಿತ್ತಲ್ಲ. ಪರಮಾತ್ಮ ಹಿಂಗ್ಯಾಕೆ ಮಾಡಿದ್ನು ಗೊತ್ತಿಲ್ಲಪ್ಪ, ಮಾಡೋದಿಲ್ಲ, ಅವನು ಒಳ್ಳೇದೇ ಮಾಡ್ತಾನಂತೇಳಿ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿ ಆ ಪರಮಾತ್ಮನ ಸ್ವರೂಪಿಯಾಗಿರ್ತಕ್ಕಂಥ ಗಾವಲಿಗೇಶ ತನ್ನ ಅಮೃತ ಹಸ್ತದಿಂದ ಅವನ ಮೈಯನ್ನ ನೇವರಿಸಿದಾಗ ಮೈ ಸವರ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ, ಮುಟ್ತಾ ಇದ್ದಾನೆ. ತತ್ಕ್ಷಣದಲ್ಲಿ ಸಪ್ತ ಶವವಾಗಿರ್ತಕ್ಕಂಥ ಆ ಯಾವ ಮದುಮಗ ಥಟ್ಟನೆ ಹೇಳ್ತಕ್ಕಂಥವನಾಗ್ತಾ ಇದ್ದಾನೆ. ಸಾಂಬದೇನೋ ಪಾರ್ವತಿ ಹರ ಹರ ಮಹಾದೇವ. ಸತ್ತವನು ಎದ್ದು ಕುಂತ್ರೆ ಎಷ್ಟು ಸಂತೋಷ ಆಗಿರ್ಬೇಕಲ್ಲ, ಎಷ್ಟು ಆನಂದ. ಆ ಆನಂದದೊಳಗೆ ನಮ್ಮ ಗವಾಯಿಗಳು ಒಂದು ಗೀತೆಯನ್ನು ಹಾಡ್ತಾರೆ. ಸಾಂಬದೇ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಹೆಂಗ ಕಳೆಯಲು ಬಾಳನ್ನ ಶಿವ ವೈದ ಮುತ್ತೈದತನ. ಹಣೆಯಲ್ಲಿ ಬರದನು ಒಂಟಿತನ, ಯಾಕ ಹುಟ್ಟಿಸಿದನು ಶಿವನನ್ನ. ಹೆಂಗ ಕಳೆಯಲು ಬಾಳನ್ನ ಶಿವ ವೈದ ಮುತ್ತೈದತನ. ಹೆಂಗ ಕಳೆಯಲು ಬಾಳನ್ನ ಶಿವ ವೈದ ಮುತ್ತೈದತನ. ಹಣೆಯಲ್ಲಿ ಬರದನು ಒಂಟಿ
ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಗಂಡನ ಆ ಒಂದು ಬದುಕನ್ನು ನೋಡಿ ಈ ಕಡೆ ಬಹಳ ಗಾಬರಿಯಿಂದ ಹ್ಯಾಂಗ ಕಳೆಯಲವ ಬಾಳನ್ನ ಶಿವ ವೈದ ಮುತ್ತೈದತನ ಆಕೆ ದುಃಖ ಮಾಡಿರ್ತಾಳಲ್ಲ. ಎಷ್ಟು ದುಃಖ ಮಾಡಿರ್ಬೇಕು, ದುಃಖದಲ್ಲಿಯೂ ಕೂಡ ಪರಮಾತ್ಮನನ್ನು ಒಲಿಸ್ತಕ್ಕಂಥ ಶಕ್ತಿ ಅದು. ಅಳಬೇಕು ಅಳಬೇಕು. ಹ್ಯಾಂಗಂದ್ರೆ ಪರಮಾತ್ಮನಿಗೆ ಪ್ರಿಯ ಆಗಂಗ್ ಅಳಬೇಕು. ಕೆಲವರು ಅಳ್ತಿರ್ತಾರೆ, ಕೆಲವರು ಅಳ್ತಿರ್ತಾರ. ಹೆಂಗ ಅಳ್ತಾರ ಅಂದ್ರೆ ಒಂದ್ ಊರಾಗ ಅಕ್ಕ ತಂಗಿ ಇರ್ತಿದ್ರು. ಅತ್ತೆನೂ ಇದ್ಲು. ಅತ್ತೆ ಬಹಳ ವಯಸ್ಸಾಗಿತ್ತು, ಮುದುಕಿ ಬಹಳ ವಯಸ್ಸಾಗಿತ್ತು. ಪಾಪ ಮನ್ಯಾಗ ಎಲ್ಲಾರು ಇದ್ರು, ಬಹಳ ಮಂದಿ. ಅಂತದ್ರಾಗ ಆ ಮುದುಕಿ ಬಹಳ ವಯಸ್ಸಾಗಿದ್ರು ಕೂಡ ಯಜಮಾನರು ಹಿಂದಕ್ಕೆ ಇರ್ತಿದ್ರು. ಬಹಳ ಗಂಡ ಹೆಂಡತಿ, ಗಂಡಗೊಂದು 90 ವರ್ಷ, ಹೆಂಡತಿಗೊಂದು 80 ವರ್ಷ ಆದ್ರೂ ಇರ್ತಿದ್ರು. ಇವಾಗ ಅಷ್ಟು ದಿನ ಯಾರಿರ್ತಾರೆ? ಇರೋದಿಲ್ಲ, ಇರೋದೇ ಇಲ್ಲ. ಒಂದು 60 ವರ್ಷ 80 ಈ ಬಾಯಾಗಿರೋದಿಲ್ಲ, ತಲೆ ಕೂದಲಿರೋದಿಲ್ಲ, ಹೆಂಗ ಆಗಿಬಿಡ್ತದೆ. ಅಷ್ಟು 90 ವರ್ಷದ ಮುದುಕ ಆದ್ರೂ ಕೂಡ ಎಷ್ಟು ಪ್ರೀತಿ. ಗಂಡ ಹೆಂಡತಿ ಅಂದ್ರೆ ಹಂಗಿರ್ಬೇಕು ಗಂಡ ಹೆಂಡತಿ ಅಂದ್ರೆ. ಅಷ್ಟು ವಯಸ್ಸಾದ ಮುದುಕ ಹೋಗ್ಬಿಡ್ತು. ನಿಮ್ಗೆ ಹೇಳ್ತೀನಿ, ಇದ್ದಕ್ಕಿದ್ದಂಗೆ ಹೋಗ್ಬಿಡ್ತು ವಯಸ್ಸಾದ ಮುದುಕ. ಮನ್ಯಾಗ ಮುದುಕಿ ಜೊತೆಗೆ ಸ್ವಸ್ಥರು ಕೂಡ ಇದ್ರು. ಏನು ರಾಧಾ ಅಂತ ಮುದುಕ ಹೋಗಿಬಿಟ್ಟ. ಏನು ಅಳದ ಹೇಳ್ತೀನಿ. ಎಲ್ಲಾ ಕಡೆಗೂ ಮನುಷ್ಯ ಇವಾಗ ಏನಾದ್ರು ಫೋನ್ ಇಲ್ಲ. ಏನು ಹೋಗ ಕರೆಯಕ್ ಹೋದವ್ರು ಬರ್ತಿದ್ರು ಬಸ್ ಹತ್ಕೊಂಡು ಬಂದು ಹಿಂಗ ರೋಡದಾಗ ಇಳಿದ್ರು ಅಂದ್ರ ಅಲ್ಲಿ ಒಬ್ರು ಅಲ್ಲಿಗೆ ಬಾರ್ಸೋರು ಇರ್ತಿದ್ರಂತ. ಅಲ್ಲಿಗೆ ಬಾರ್ಸೋರು ಅವ್ ಮನ್ಯಾಗ ಪಾಪ ಅದನ್ನ ಮುಂದೆ ಇಟ್ಕೊಂಡು ಅತಗ ಅಂತ ಕೂತಿರೋದು. ಅಮ್ಮ ಬೇಸಿದ್ನಲ್ಲೇ ಹಂಗಿದ್ದ ಹಿಂಗಿದ್ದ ಹೆಂಗ ಇದ್ದ ಅಂತೇಳಿ ಅಳದ ಯಾವಾಗ ಬಂದವರು ಸ್ವಲ್ಪ ಸಮಾಧಾನ ಆಗ್ತದೆ. ಎಲ್ಲ ಸುದ್ದಿ ಹೇಳ್ಕೊಂತ ಕುಂದ್ರದು. ಏನಾಗಿತ್ತು, ಎದಕ್ಕಾಗಿತ್ತು, ಪಾಪ ಬಹಳ ವಯಸ್ಸಾಗಿತ್ತು, ಬೇಯಿಸಿದ್ದ, ಬೇಯಿಸಿ ಮಾತಾಡ್ತದ್ದ, ಇಟ್ಟಿಟ್ಟು ಉಂಟದ್ದ ಅಂತೇಳಿ ಮಾತಾಡೋದು. ಮಾತ್ರ ಹೇಳ್ತೀನಿ ನಿಮ್ಗ, ಬಂದು ಇಲ್ಲಿ ರೋಡ್ದಾಗ ಯಾವಾಗ ಬಂದು ಬೀಗರು ಬಂದು ಹೇಳಿದ್ರು ಅಂದ್ರ ಅಲ್ಲಿ ಏನಿತ್ತು ವ್ಯವಸ್ಥೆ ಅಂದ್ರೆ ಅಲ್ಲಿಗೆ ಬಾರ್ಸೋದು ಇರ್ತದೆ. ಜಟ್ಟಿನ ಕಣ್ಕೊಂಡು ಅಲ್ಲಿ ಯಾವಾಗ ಬಸ್ ಹೇಳಿದ್ರು ಅಂದ್ರೆ ಅಲ್ಲಿಗೆ ಬಾರ್ಸೋದು. ಅಲ್ಲಿ ಮನ್ಯಾಗ ಇವ್ಮ ಬಂದಂಗಾಯ್ತೆ, ಯಾರ ಬಂದ ತತ್ಕೊಳ್ತೀವ, ನಿನಗೆ ತತ್ಕೊಳ್ತೀವ ಅವನೇ ನೋಡ್ತಾರೆ. ಅಲ್ಲಿ ಬಂದ್ರೆ ಈಗ ಬಂದ್ರೇನಮ್ಮ ಇದ್ದಾಗ ಒಬ್ಬರನ್ನ ಬರ್ಲಿಲ್ಲ ಅಂತ ಶುರು ಮಾಡೋದು. ಅವ್ರು ಹಂಗ ಅವರು ಕೂಡ ಇವ ಬರೋಣಂತ ಮಾಡಿದ್ವಿ ಅಮ್ಮೋ, ಬದುಕು ಕುರ್ಸೋತಿಲ್ದಂಗ ಆತೆ ಅಮ್ಮೋ, ಗಾಡಗುಡಂತ ಮಳೆ ಬರ್ತತ್ತಮ್ಮೋ, ನೆಲಕೊಯ್ಯೋದ್ ನಿಂತ ಅವ್ರು ಒಳಗ ಇವ್ರು ನಂಬ್ತಿರ್ತ. ಹಿಂಗ್ ಗೊತ್ತಗಂತ ಬರೋದು. ಬಂದು ಕೂತ್ಕೊಂಡ್ರು. ನಾವು ಮನೆ ಬಂದಾಗ ಬೇಯಿಸಿದ್ದ, ಹಂಗಿದ್ದ ಹಿಂಗಿದ್ ಮತ್ತೆ ಶುರುವೆ. ರಾತ್ರಿ ಅಂತಲ್ಲಿ ಹೋಗೈತಿ ಮುದುಕ. ರಾತ್ರಿ ಒತ್ತು ಮಣದ ಸಮಯ, ರಾತ್ರಿ ಊಟ ಮಾಡಿಲ್ಲ. ಉಂಡ ಮೇಲೆ ಹೋಗಿದ್ರೆ ಆರಾಮ ಇರ್ತಿದ್ರೇನೋ. 10 ಮಣಗತ್ತಕ್ಕೆ ಹೋಗಿಬಿಡ್ತೆ, ಡಮಾರ್ ಅಂದಾಗೈತೆ. ಮಾರನೇ ದಿವಸ 10 ಆತಿ 11 ಆತಿ, ಇನ್ನ ಬರೋದೆ. ಅಲ್ಲಿ ಬಂದ್ರು ಇಳಿದ್ರು, ಅದಿಂತ ಅಲ್ಲಿಗೆ ಬಾರಿಸೋದು. ಬಂದ್ರು ಅಕ್ಕರ್ಕ ಬಂದ್ರು. ಮತ್ ಬಂದ ಮೇಲೆ ಅದೇ ಪದೇ, ಇವಾಗ ಬಂದ್ರೇನಮ್ಮ ಹಿಂಗ ಹೇಳ್ಕೊಂತಿರ್ಲಿಕ್ಕ ಸೊಸೆ ಮುದುಕಿ ಪಾಪ ಹೇಳ್ತ ತಡಿತೈತಲ್ಲ. ವಯಸ್ಸಾದ ಮುದುಕಿ ಏನನ್ನೋ ಒಂದಿಟ್ಟು ಆ ಸ್ವಸ್ಥರ ಕಡೆಯವ್ರು ಬಂದಿದ್ರಂತ ಬೀಗ್ರು. ಮತ್ ಸೊಸೆ ಮಾತಾಡ್ಕೊಂತಿರ್ತ ಅಂತ ಹೇಳಿ ಒಳ್ಯಾಕ್ ಹೋಗ್ತಿತ್ತು. ರಾತ್ರಿ ಉಂಬಕ್ ಮಾಡಿಲ್ಲ, ಉಂಬಕ್ ಮಾಡಕ್ಕೆ ಹೋಗ್ಬಿಟ್ಟಾಗ್ತದೆ. ಮುಂಜಾನೆ ಏನೇನಿಲ್ಲ, ಎಲ್ಲ ಕಡೆ ನೋಡಿದು ಏನಿಲ್ಲ. ಹಂಗ ನೋಡಿ ಹಿಂಗ ನೋಡಿ ಮಾಡೋದ್ರೊಳಗೆ ಒಂದು ಡಬ್ಬೆ ಒಂದು ಅವಲಕ್ಕಿ ತಿಂಬಕ್ ಬರ್ತಾವ. ಬಾಣ ಅವಲಕ್ಕಿ ತಿಂಬಕ್ ಬರ್ತಾವ. ಈ ಅಮ್ಮ ಇವೇನ ಗಂಗದೇವ ಹೆಂಗ್ ತಿಂಬದು ಇವ್ರನ್ನ ತಡೆ ಅಂತೇಳಿ ಅವು ರಾತ್ರಿ ಎಪ್ಪಾಕಿದ ಮೊಸರು ಮಜ್ಜಿಗೆ ಮಾಡಿದ್ಲ. ಮೊಸರು ಗುಂಡ ಹಗ್ಗ ಇರ್ತೈತೆ ತಗೊಂಡು ನೋಡಿ ದೊಡ್ಡ ಬಟ್ಲದಾಗ ಅವಲಕ್ಕಿ ಹಾಕಿ ಮ್ಯಾಲೆ ಮೊಸರು ಹಾಕಿ ಎಲ್ಲ ಹಿಂಗ್ ಕಲಸ್ಬೇಕು. ಜಡ್ನಿ ಕಣ್ಕೊಂಡು ಬರ್ತಾರೆ. ಆ ಮುದಿಕೆ ಕಡೆಯ ಬಂದ ಒಳಗಲಿದ್ದು ಹೇಳ್ತೀನಿ ನಿಮ್ಗೆ, ಅಮ್ಮ ಇವಾಗ ಬಂದ್ರೇನೇ ಹರಿಸಿಗತ ಬಂತು ಬದುಕೊಂತ ಗಂಡಾಳ
ಸೊಸೆ ಅಂದ ಕಂಡ್ಲಂತ ನಮ್ಮ ಅತ್ತೆ ಕಡೆಯವ್ರು ಬಂದಾರ ಸುದ್ದಿ ಹೇಳ್ತಾರ ಒಳ್ಳೆ ಹೋಗಿ ಏನೋ ನೋಡಿದಾರ ಅಂತೇಳಿ ಗೊತ್ತಾಳ ಬೇಸ್ ಅತ್ತೆ ಕಲ್ ಸಿಕ್ಕಿದ್ಲಲ್ಲ ಮೆತ್ತಗ ಇರ್ತೈತೆ ಅವಲಕ್ಕಿ ಓಟ ಗಬ 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 ಬಾಯಾಗ ಇಟ್ಟುಗಳಿರ್ತೀವಿ ಸೊಸೆ ಮತ್ತೆ ಚಟ್ನಿ ಕಡ್ಕೊಂಡು ಚಟ್ನಿ ಅಯ್ಯಮ್ಮ ಬಂದಂಗ ಆಕೆ ಅಂತೇಳಿ ಮುದಿಯಕ್ಕೆ ಬಂದು ಮತ್ತಿದ್ದಂಗ ಸೊಸೆ ಬಂದು ಕೂತ್ಕೊಂಡ್ಳು ಸೊಸೆ ಕೂತ್ಕೊಂಡ್ಳು ಸೊಸೆ ಕಡೆಯವ್ರು ಕೂತು ಬಂದಾರ ಅಂತೇಳಿ ಮುದಿಯಕ್ಕೆ ಒಳ್ಳೆ ಕೊಟ್ಟು ಊಟ ಮುರಿಯದೆ ಎಲ್ಲ ದಬ್ಬಾಕ್ಬಿಟ್ಟು ಡಬ್ಬಕ್ಕೆ ಮದುವೆ ಕೇಳ್ತಾನೆ ಸಂತ ಇಟ್ಟಿದ್ ನಿಮ್ಗ ತಯಾರಾಗಿರ್ತಕ್ಕಂಥ ಅವಲಕ್ಕಿ ಖಾಲಿ ಆಗೈತೆ ಈ ಅಮ್ಮ ಕೈಗೆ ಬಂತು ಬಾಯಿ ಬರ್ಲಿಲ್ಲ ಅದಕ್ಕೆ ಬಂತೆ ಕೈ ಬಂತು ಬಾಯಿ ಬರ್ಲಿಲ್ಲಮ್ಮೋ ಅದು ಹೊರಕ್ ಬಂದತೆ ಇಲ್ಲಿ ಸೊಸೆ ಅಂತೈತೆ ನಾನೇ ನೀರು ಕುಡಿತೆ ಅಮ್ಮೋ ಬಂದಾರಲ್ಲ ಹಂಗನ್ಬಾರ ಸುಮ್ಮನೆ ಏನಾಗೈತಿ ಏನಾಯ್ತು ಮುದೆ ತೊಯ್ದಾನ ಏನು ನೊಯ್ದಾನ ಕೈ ಬಂತು ಬಾಯಿ ಬಿದ್ದಿಲ್ಲ ಏನು ಇದ್ದಾನೆ ಹಂಗನ್ಬಾರ ಸುಮ್ಮನೆ ಹಂಗನ್ಬಾರ ಇವ್ರಂದ್ರೆ ಬ್ಯಾರೆ ಅವ್ರು ತಿಳ್ಕೊಂಡಿರೋದ ಬ್ಯಾರೆ ಕೈ ಬಂತು ಬಾಯಿ ಬರಲ್ಲಮ್ಮೋ ಇದಂತೈತಿ ನಾನೇ ನುಂಗಿ ನೀರು ಕುಡಿನಮ್ಮೋ ಅಂತ ಇದಂತೈತಿ ಅವ್ರಂತಾರ ನೀನ್ಯಾಕೆ ನುಂಗಪ್ಪತಿ ವಯಸ್ಸಾಗೈತಿ ಹೋಗ್ಯಾನ ಬಿಡು ಗರ್ಬಾರ್ದ ತಂಗಿ ಗರ್ಬಾರ್ದಬ್ಬ ಯಾಕೆ ಇವ್ರು ಹಿಂಗಳವರು ಕೂಡ ಜಗತ್ಯ ಹಿಂಗೂ ಕೂಡ ಆಳ್ತಾರೆ ಈ ಊರಿಗೆ ಹೆಂಗ್ ಹೇಳ್ತಾರ ಗೊತ್ತಿಲ್ಲ ಕೆಲವು ಕಡೆಗೆ ಹಿಂಗ ಉಂಬಕ್ಕೊಳ್ಳೋರು ಹಿಂಗಾಗ್ಬಾರ್ದು ಇಲ್ಲಿ ನೋಡಿ ಆ ಸಾಧ್ವಿ ಹೆಂಗ ಅಳ್ತಿದ್ಲು ಪಾಪ ಶರಣಗಾದಲಿಗೇಶನ ಮನಸ್ಸು ಬರಂಗತ್ತಾಳ ಇಲ್ಲವಾ ನೀ ಸಣ್ಣ ಹಾಕಿದಿ ಹಿಂಗೆಲ್ಲ ಅಳಬಾರ್ದು ನಿನ್ನ ಗಂಡ ಎಲ್ಲೂ ಹೋಗಿಲ್ಲ ಬದುಕಿ ಬರ್ತಾನಂತೇಳಿ ಆಶೀರ್ವಾದ ಮಾಡಿದಾಗ ಸತ್ತ ಗಂಡನನ್ನ ಬದುಕಿಸಿರ್ತಕ್ಕಂಥ ಶರಣರು ಯಾರಾದ್ರು ಅಂದ್ರೆ ಗಾದಲಿಂಗೇಶ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಬೇಕಾಗ್ತದೆ. ಅಂಥ ಜ್ಞಾನಿ ಒಂದು ಸಾರಿ ಬಹಳ ಆನಂದದಿಂದ ಅವನೇನು ಮಹಾಜ್ಞಾನಿ, ಯಾವಾಗಲೂ ಅವನಿಗೆ ಉಣಬೇಕು ತಿನ್ಬೇಕು ಅನ್ನೋ ಆಸೆನೇ ಇದ್ದಿಲ್ಲ. ಶಿವಾನುಭವ ಶಿವಾನುಭವ ಶಿವಾನುಭವ. ಮನ್ಯಾಗ ಒಬ್ಬ ಅಕ್ಕ ಇದ್ಲಂತ. ಅಕ್ಕ ಹೆಂಗಿರ್ತಂದ್ರ ಬೆಕ್ಕಿದ್ದಂಗಿರ್ತಾರ. ಅಕ್ಕ ಇರ್ತಾರ. ಅಕ್ಕನವ್ರು ಹೆಂಗಿರ್ತಾರಂದ್ರೆ ಆಕೆ ಮಲ್ಲಮ್ಮ ಅಂತ. ಮಲ್ಲಮ್ಮ ಆಕೆ ಏನ್ ಮಾಡ್ಬೇಕಂತ ಆಕೆ ಆಗ್ತಾ ಇದ್ದಾಳೆ ನೋಡೋಣ. ಮಧ್ಯ ಒಂದು ಲೀಲೆಯನುರವೆ ಸತ್ತಮರುಹದನು ನಿಖಿಲರು ಚಿತ್ತದೋಳ್ ಶಿವನೆನ್ನೆನೆಯುತ ಗಾದಿ ಮನೆಯವರು ಉತ್ತಮಂ ಶ್ರೀಲಿಂಗದೇವನ್ ಹೊತ್ತುಗಳೆಯುಗೆ ಹಂಚಿರವ ಕತ್ತು ಮಂಕಳೆಯೋ ಶಿವಾನುಭವ ಗೋಷ್ಠಿಯಲಿ ಶಿವಾನುಭವ ಗೋಷ್ಠಿಯಲಿ ಶಿವಾನುಭವ ಗೋಷ್ಠಿಯಲಿ ಗಾದಿಯವರ ಮನೆಯೊಳಗಿರುತ್ತಿಹ ಕೇದಮರು ಉತ್ಸಾಹ ಗುಣದ ಸ್ತ್ರೀಯಾದ ಮಲ್ಲಮ್ಮ ಲಿಂಗೇಶ್ವರನ ವರ್ತನವು ಮೋದಕರು ಮೆರನಿಲಿಂದಿಸಲಾದಳ ಮಹಿಮೆ ಆತ್ಮ ಮಹಾತ್ಮಗ ನಾದಿ ಸೋಮಾರಿಯು ದರಿದ್ರಂ ದುಡಿಯುವನೇನೆಂದು ದರಿದ್ರಮಂ ದುಡಿವೆನೆಂದೆನುತ್ತಲೀ ಆಕೆಯ ನುಡಿಯನೆಲ್ಲವನಾಲಿಸಿ ಏಕಾನುದಿಂದ ಯೋಚಿಸಿ ಹೊಲವನ ಕಪರ್ದಿಯ ಮನಸುಟ್ಟು ಮೊದಲೇ ಕಾಯಲಿಕ್ಕೆ ತಾನು ಕುರಿಯನು ಕಾಯುತ್ತ ಮಾತಿನಂತೆಯೇ ಲೌಕಿಕ ಕಾಯಗಂ ತೊಡೆದು ಶ್ರೀಕರಂ ಕಾಯುವ ಫಲಮಿದಳು ಪದದೊಳಗಿರುತ್ತಲೀ ಎನ್ನುತ್ತಲೇ ಎನ್ನುತ್ತಲೀ ಸಾಂಬಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಹೀಗೆ ಇರುವಾಗ ಶರಣರನ್ನ ಕಂಡು ಮನೆಯೊಳಗಿರ್ತಕ್ಕಂಥ ಒಬ್ಬ ಸಾಧ್ವಿ, ಆಕೆ ಹೆಣ್ಮಗಳು ಮಲ್ಲಮ್ಮ ಅಂತಿದ್ಲು. ಮಲ್ಲಮ್ಮ ಮಲ್ಲಮ್ಮ ಹೆಸರಿಗೆ ಮಾತ್ರ ಬಹಳ ಚಂದ. ಮಲ್ಲಮ್ಮ ಮಲ್ಲಮ್ಮ ಮನೆಯಾಗಿಲ್ಲಮ್ಮ ಅಂತ. ಮಲ್ಲಮ್ಮ ಅಂದ್ರೆ ಎಲ್ಲ ಕಡೆಗೆ ಏನೋ ಒಂದು ಅದಕ್ಕೆ ಒಂದು ಶಕ್ತಿ. ಮಲ್ಲಮ್ಮ ಅಂದ್ರ ಅದಕ್ಕೊಂದು ಏನೋ ಶಕ್ತಿ ಇರ್ತದೆ. ಯಾಕಂದ್ರೆ ಶರಣೆ ಹಿಂದಕ್ಕೆ ಹೇಮರೆಡ್ಡಿ ಮಲ್ಲಮ್ಮ ಅಂತೇಳಿ ಬಹಳ ಸಾತ್ವಿ ಶಿರೋಮಣಿ. ಮಲ್ಲಮ್ಮ ಅಂದ್ಬಿಟ್ರೆ ಸಾಕು. ಮಲ್ಲಮ್ಮ ಅಂಬರಲ್ಲ ಒಂದು ನಮೂನಿ ದಾಖಲೆ ತಂಗಿರ್ತಾರೆ. ಮತ್ತೆ ಇವ್ರಿಗೆ ಯಾರು ಅದೊಂದು ಮಲ್ಲಮ್ಮ.
ಅಲ್ಲ ಇಲ್ಲೇ ಮಲ್ಲಮ್ಮ ಅಲ್ಲ, ನಮ್ಮ ಕಡೆ ಇಲ್ಲೇ ಶಾಂತರ ಇರ್ತಾರ. ನಮ್ಮ ಕಡೆ ಮಲ್ಲಮ್ಮ ಅಂತ ಹೆಸರಿಟ್ರ ಅದನ್ನ ನಮೂನಿ ಮುಗ್ದೆ ಯಾರು ಬಂದ್ರೇನ್, ಯಾರು ಹೋದ್ರೇನ್, ಯಾರು ಉಂಡ್ರೇನ್, ಯಾರು ತಿಂದ್ರೇನ್, ಯಾವ್ದಕ್ಕೂ ಯೋಚನೆ ಮಾಡೋದಿಲ್ಲ. ಮಲ್ಲಮ್ಮ ಎಂಬ ಹೆಸರಿನಲ್ಲಿ ಕೆಲವು ಇದೊಂದು ಮಲ್ಲಮ್ಮ ಇತ್ತಿದ್ರು. ಗಾಂಧಿಂಗಪ್ಪ ತಾತನ ಮನ್ಯಾಗ ಒಬ್ಬ ಮಲ್ಲಮ್ಮ ಇದ್ಲು. ಆಕೆ ಹ್ಯಾಂಗಿದ್ಲು ಅಂದ್ರೆ ಇಲ್ಲಮ್ಮ ಇದ್ದಂಗಿದ್ಲು. ಯಾರು ಸೇರೋದಲ್ಲ, ಯಾರ್ಯಾರು ಸೇರೋದಲ್ಲ. ಇಂಥ ಮಹಾಜ್ಞಾನಿ ಶರಣ ಗಾದಲಿಂಗೇಶ್ವರನನ್ನ ಇವನು ಸೋಮಾರಿ, ಇವನು ಕೆಲಸಗೆ ಇಡಿ, ಇವನು ಎಲ್ಲಿಂದ ಮೂಲ ಆದ ನಮಗ ಅಂತ ಆಕೆ ಒಂದಾಸವನ್ನು ಬೈತಿದ್ಲು. ಇವನನ್ನ ಹೊರಗೆ ಹಾಕಿಬಿಡ್ರಿ, ಇವನು ಮನ್ಯಾಗ ಇರಬಾರ್ದು ಅಂತೇಳಿ ಆ ಗಾಂಧಿ ಬಸಪ್ಪ ಲಿಂಗಮ್ಮನವರಿಗೆ ಒಂದಾಸವನೇ ಕಿರುಕುಳ ಕೊಡ್ತಕ್ಕಂತ ಆಕೆ ಆಗಿದ್ಲು. ಮನೆ ಮಗಳು ಮಾತು ಕೇಳಿ ಗಾದಲಿಂಗಪ್ಪನವರನ್ನ ಏನ್ ಮಾಡ್ತಾ ಇದ್ದಾರೆ? ಜಗದೋದ್ಧಾರಕ್ಕೆ ಬಂದಿರತಕ್ಕಂತ ಮಹಾಜ್ಞಾನಿ, ಸಕಲರನ್ನು ಉದ್ಧಾರ ಮಾಡಲಿಕ್ಕೆ ಬಂದಿರತಕ್ಕಂತ ಮಹಾಜ್ಞಾನಿ ಗಾದಲಿಂಗೇಶ್ವರನನ್ನ ಕೇವಲ ದನ ಕಾಯಲಿಕ್ಕೆ, ಹೊಲ ಕಾಯಲಿಕ್ಕೆ ಶರಣನನ್ನ ಕಳಿಸ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ನೋಡಿ ಹಾಗಾದ್ರೆ ಜಗದ ಜೀವಿಗಳನ್ನ ಕಾಯಲಿಕ್ಕೆ ಬಂದಿರತಕ್ಕಂಥ ಮಹಾತ್ಮ ಗಾದಲಿಂಗೇಶ, ಲೋಕ ಕಲ್ಯಾಣ ಮಾಡಲಿಕ್ಕೆ ಬಂದಿರತಕ್ಕಂಥ ಗಾದಲಿಂಗೇಶನನ್ನ ಆ ಮಲ್ಲಮ್ಮನ ಮಾತು ಕೇಳಿ ತಂದೆ ತಾಯಿಗಳು ಹೊಲ ಕಾಯಕ್ಕೆ ಕಳಿಸ್ತಾರೆ. ಜೋಳದ ಹೊಲ ಕಾಯಕ್ಕೆ ಕಳಿಸ್ತಾರೆ. ಎಲ್ಲಿ ಹೊಲ? ಸುಮಾರು ಗುಳ್ಳ್ಯಾದಿಂದ ಬಹಳ ದೂರ ಅಂದ್ರ ಅದು ಹತ್ರ ಸುಳವಾಗಿ ಸಮೀಪಿತ್ತದು. ಸುಳವಾಯಿ ಹತ್ರ ಇತ್ತು. ದಿನಾಲು ಹೋಗೋದು ಬರೋದು ಮಾಡ್ತಿದ್ದ. ಅವನ್ ಹ್ಯಾಗ ಕಾಯ್ತಿದ್ದ ಅಂದ್ರ ನಿಮಗೆ ಹೇಳ್ತೀನಿ, ಎಲ್ಲಾರು ಕಾಯ್ತಾರೆ. ದನ ಕರ ಏನೇನೇನೇನು ಒಂದು ಪಕ್ಷಿ ಕೂಡ ಹೊಲ್ದಾಗ ಬರಬಾರ್ದು, ಹಂಗ ಕಾಯ್ತಾರೆ. ಆದ್ರೆ ಗಾದಲಿಂಗೇಶ ಹ್ಯಾಂಗ ಕಾಯ್ತಿದ್ದ ಅಂದ್ರೆ ಒಂದು ದನ ಒಂದು ಹೊರಗೆ ಹೊಡಿತಿದ್ದಿಲ್ಲ. ಯಾವ ದನ ಬರಲಿ, ಕರ ಬರಲಿ, ಕುರಿ ಬರಲಿ, ಕತ್ತೆ ಬರಲಿ, ಮತ್ತೊಂದು ಮಗದೊಂದು ಏನೇ ಬಂದ್ರು ಕೂಡ ಪ್ರಾಣಿ ಪಕ್ಷಿಗಳ ಆದಿಯಾಗಿ ಹೊಲದಾಗ ಯಾವ ಪ್ರಾಣಿ ಬಂದ್ರು ಹೊರಗೆ ಹಾಯ್ಗಂತೂ ಹೊಡಿತಿದ್ದಿಲ್ಲ. ವಿಚಾರ ಮಾಡ್ತಿದ್ದವನು, ಯೋ ಪರಮಾತ್ಮ, ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಆಹಾರ ಕೊಟ್ಟೆಪ್ಪ, ನೀನು ಸಾಮಾನ್ಯದವನಲ್ಲ. ಪಾಪ ಇಷ್ಟೆಲ್ಲ ದನ ಕರುಗಳು ಬಂದು ಮೇಯ್ತಾ ಇದ್ದಾವೆ ಖರೆ, ಆದ್ರೆ ಕುಡಿಯಾಕ ನೀರಿಲ್ಲಲ್ಲ ಅಂತೇಳಿ ಆ ಹೊಲದ 4 ಭಾಗದಲ್ಲಿ ಈ ರೀತಿಯಾಗಿ ನೀರಿನ ಕುಂಡಗಳನ್ನು ಇಡ್ತಕ್ಕಂಥವನಾಗಿದ್ದಾನೆ. ನೀರಿನ ಕುಂಡಗಳನ್ನು ಇಡ್ತಾ ಇದ್ದಾನೆ. ನೀರಲ್ಲಿ ಆ ಕಾಲದಾಗ ನೀರು ಕುಡಿಯಾಕ ಸಿಕ್ಕರೆ ಬಹಳ ಕಷ್ಟದ. ಅಂತ ಸಂದರ್ಭದಲ್ಲಿ ಹಗಲ ಮೇಲೆ ಹೊತ್ತುಕೊಂಡು ಹೋಗಿ ಆ ನೀರನ್ನ ಹಾಕ್ತಕ್ಕಂಥವನಾಗ್ತಾ ಇದ್ದಾನೆ. ಹೊಲದಾನ ಮೇಯೋದು, ಅಲ್ಲಿ ನೀರು ಕುಡಿಯೋದು, ಈ ರೀತಿಯಾಗಿ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ನಡೀತಕ್ಕಂಥವಾಗ್ತಾ ಇದ್ದು. ಹೀಗಿರುವಾಗ ಮತ್ತೊಂದು ಲೀಲೆಯನ್ನ ಶರಣರು ತೋರ್ತಾ ಇದ್ದಾರೆ. ಏನು? ಸನಿಹದೋಳು ಸುಡುವಾಯಿ ಎಂಬೂರು ಮಿನುಗುಲಾಗದಲ್ಲಿ ಜೋಳಂ ಘನವೆಸಗಿ ಬೆಳೆಯುತ್ತಿದ್ದೆನುತ್ತಲಿ ಬನಿಯ ಕಳದ ಮುಂದರ ಗುರು 14 ಎನ್ನುತ್ತಲಿ ಬಸವಪ್ಪನೆ ಲಿಂಗನೆನಿಸುತ್ತ ಲೊಸದೆ ಭಾವಿತ ನಿನ್ನಯ ಎಸೆದಳು ಜೋಳದ ಫಲವಾಗಳಿಲ್ಲುದ ಸನದಿಂದಲಿ ಜಲಕ ಕುಂಭವನೆಸಗುತ್ತಲಿ ನೋಡು ಹೋಗಿ ತಾನು ಜ್ವರೆಯ ಮೂಡಿದಾನೇನು ಗೂಡಿ ಬಂದಿತು ಕ್ಷಿಸುತ್ತಿರಲು ಲಿಂಗದೇವನು ನಾಡೆ ಕೊಳಿಯಿದ್ದ ಯೋಗಿ ಜನ ಬೇಡಿ ಕಣ್ಮುಂಚಿಕೊಂಡಲಿ ತಾಗೆ ಸ್ತುತಿಗೈದರೆನುತ್ತಲಿ ಸಾಂಬಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಈ ಪ್ರಕಾರವಾಗಿ ದನಕರುಗಳಿಗೆ ವ್ಯವಸ್ಥೆಯನ್ನು ಮಾಡಿದಷ್ಟೇ ಅಲ್ಲ, ಯಾವನ್ನು ಕೂಡ ಹೊರಗೆ ಹೊಡಿಲಿಲ್ಲ. ತಾನು ಮಾತ್ರ ಆನಂದದಿಂದ ಆ ಹೊಲದ ಮಧ್ಯಭಾಗದಲ್ಲಿರ್ತಕ್ಕಂಥ ಶಮಿ ವೃಕ್ಷ ಬನ್ನಿ ಗಿಡದ ಕೆಳಗೆ ಕೂತ್ಕೊಂಡು ಆನಂದದಿಂದ ಶಿವಧ್ಯಾನ ತತ್ಪರನಾಗಿರ್ತಕ್ಕಂಥವನಾಗಿದ್ದ. ಈ ವಿಚಾರವನ್ನ ತಿಳಿದು ಆ ದಾರಿಯೊಳಗೆ ಬಂದು ಹೋಗ್ತಕ್ಕಂಥ ಜನಗಳೆಲ್ಲರೂ ವಿಚಾರ ಮಾಡ್ತಾರೆ, ಏನು ಬಸಪ್ಪ, ಏನು ಲಿಂಗಮ್ಮ, ಅವಕ್ಕೇನು ಬುದ್ಧಿ ಇದೆಯಾ? ಇವನನ್ನ ಹೊಲ ಕಾಯಕ್ ಹಚ್ಚಿದ್ರೆ ಹೊಲ್ದಾನ ಹೊರಗಿನ ಎಲ್ಲಾ ದನ ಕರುಗಳು ಹೊಲದಾಗ ಬಂದು ಬೀಳ್ತಾವ. ಅವನ್ ನೋಡಿದ್ರೆ ಅಲ್ಲಿ ಕೂತ್ಕೊಂಡ್ಬಿಟ್ಟಾನ ಹಂಗ ಅಂತ ಹೇಳಿ ಹೋಗಿ ಗಾಲಿ ಬಸಪ್ಪನವರಿಗೆ ಹೇಳಿದಾಗ ಬಸಪ್ಪ ಹೊಲಕ್ಕೆ ಬರ್ತಾನ.
ಬಂದು ನೋಡಿದಾಗ ಆ ಶಮಿ ವೃಕ್ಷದಡಿಯಲ್ಲಿ ಆನಂದದಿಂದ ಶಿವಧ್ಯಾನ ತತ್ಪರನಾಗಿ ಶಿವನಾಮ ಸಂಕೀರ್ತನೆಯನ್ನ ಮಾಡೋದರ ಜೊತೆಯಲ್ಲಿ ಕಾಲಹರಣ ಮಾಡ್ತಾ ಇದ್ದಾನೆ. ಕಾಲಹರಣ ಮಾಡ್ತಾನ. ಮುಂದೆ ವಿಶೇಷವಾಗಿ ಆ ಜೋಳ ಎಷ್ಟು ಬೆಳೆ ಬರಬೇಕಾಗಿತ್ತು ಅದಕ್ಕಿಂತಲೂ ಹೆಚ್ಚಿನ ಬೆಳೆ ಕೂಡ ಬರ್ತಕ್ಕಂತದ್ದಾಗ್ತಾ ಇದೆ. ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಆನಂದ ಭರಿತರಾಗ್ತಾ ಇದ್ದಾರೆ. ಹೊಲದಾಗ ಒಂದು ತೆನೆ ಇದ್ದಿಲ್ಲ, ಎಲ್ಲ ಬಚ್ಚ ತೆನೆ, ಕಾಳಿಲ್ಲದೆ ಇರ್ತಕ್ಕಂಥ ತೆನೆ. ಅಂಥ ಸಂದರ್ಭದಲ್ಲಿ ತೆನೆ ಕೊಯ್ಯಕ್ಕೆ ಯಾರ್ಯಾರು ಕರ್ನಂತೆ ಯಾರು ಬರಲಿಲ್ಲ. ಒಬ್ಬ ಮುದುಕಿ ಬಂದಿತ್ತಂತ. ಮುದುಕಿ ಆ ಬಚ್ಚ ತೆನೆಯನ್ನ ಕೊಯ್ದು ಕಣ ಮಾಡಿದ್ರೆ ಬಹಳಷ್ಟು ರಾಶಿ, ದೊಡ್ಡ ರಾಶಿನೇ ಬಿತ್ತಂತ. ಬಸಪ್ಪಗೆ ಹೇಳ್ತಾನ, ಅಪ್ಪ ವರ್ಷ ಎಷ್ಟು ನಿಮಗ್ ಜೋಳ ಆಗ್ತಿದ್ವೋ ಅಷ್ಟು ತುಂಬಿಕೊಂಡು ಹೋಗ್ರಿ, ಉಳಿದವು ಇಲ್ಲೇ ಬಿಡ್ರಿ ಅಂದಾಗ ಅವಾಗ ಆಶೆ ಬಂತಂತ ಮಲ್ಲಮ್ಮ. ಆಕೆ ಬಂದ್ಲಂತ ರಾಶಿ ತುಂಬಾಕ ಬಂದು ತುಂಬುತ್ತಾರ. ಎಷ್ಟು ರಾಶಿ, ಬೆಟ್ಟದಷ್ಟು ರಾಶಿ ಇತ್ತು. ಅವ್ರು ಏನಂದು ಕಂಡಿದ್ರು, ಅಷ್ಟು ಜೋಳ ತುಂಬಿದ್ದಾರೆ, ಇನ್ನೂ ಬಹಳಷ್ಟು ರಾಶಿ ಉಳಿದಿತ್ತು. ಆಶೆಗೆ ಒಳಗಾಗಿರ್ತಕ್ಕಂಥ ಮಲ್ಲಮ್ಮ ಮತ್ತೆ ತುಂಬಲಿಕ್ಕೆ ಹೋದಾಗ ಏನಾಗ್ತದೆ ನಿಮಗೆ ಹೇಳುತ್ತೀನಿ. ಇನ್ನೂ ತುಂಬಬೇಕು ಅಂತ ಹೋದಾಗ ಆ ರಾಶಿ ಒಳಗ ಘನತರವಾಗಿರ್ತಕ್ಕಂಥ ಸರ್ಪ ಬುಸ್ ಅಂತ ಎದ್ದು ನಿಂತ್ಕೊಂಡ್ಬಿಡ್ತೇನೆ. ಯಾವಾಗ ಸರ್ಪ ಎದ್ದು ನಿಂತ್ಕೊಂಡಾಗ ಅವರೆಲ್ಲರೂ ದಿಕ್ಕು ತಪ್ಪಿ ಓಡತಕ್ಕಂಥವ್ರಾಗ್ತಾ ಇದ್ದಾರೆ. ಉಳಿದಿರ್ತಕ್ಕಂಥ ರಾಶಿಯನ್ನ ಗುರುಲಿಂಗ ಜಂಗಮರಿಗೆ, ಅಂಧ ಅನಾಥರಿಗೆ, ದೀನ ದಲಿತರಿಗೆ ಕರೆದು ದಾನ ಮಾಡತಕ್ಕಂಥವನಾಗ್ತಾ ಇದ್ದಾನೆ. ಶರಣಗಾಗಲಿಂಗೇಶ ಅನ್ನುತ್ತಿರುವಾಗ ಮುಂದೆ ಇನ್ನೊಂದು ಲೀಲೆಯನ್ನು ನೋಡಿ ಪುರಾಣವನ್ನು ಮಂಗಲದ ಹಂತಕ್ಕೆ ತರ್ತಕ್ಕಂಥವರಾಗೋಣ. ಮತ್ತೆ ಒಂದು ಲೀಲೆಯನರಮೆ ಚಿತ್ತವಿಟ್ಟು ಆಲಿಸಿರಿ ಜನರು, ಸತಮನ ಶ್ರೀಗಾದಿಲಿಂಗನ ವಿಷಯ ದ್ವಿಜನರೋಳ್ ಬಿತ್ತಿರಸೆ ಮತ್ಸಿಂಬರಣ ಎತ್ತಿರಲ್ ಕೊಂದು ದಿನದೊಳಿವನ ಮುತ್ತಿದರು ಚೂರಿಗಳನ್ನು ಹಿಡಿದು ಲಿಂಗೇಶನ ಮೇಲೆನುತ್ತಲೀ ಚಾಚಿದ ಕರಗಳು ಸೆಟೆದವು ಎನ್ನುತ್ತಲೇ ಬಾಚಿ ಬೀಳಿದವು ಚೂರಿಗಳು ನಾಚುದಯ್ಯ ಲಿಂಗ ದೇವನು ರಕ್ಷಿಸುತ್ತಲೇ ನೀಚರಾರಮ್ಮ ಮತ್ಸರವ ಪೇಚಿದೊಳಗಾಗು ಹಿಸದಲೆ ಮೋಸದಿಂದಾಯಿತು ಕ್ಷಮಿಸು ಗುರುದೇವನೆನ್ನುತ್ತಲೇ ಬೇಡುತ್ತಲೀ ಆ ಕ್ಷಣದೊಳಾದ ಚರಕಳೆ ವೀಕ್ಷಿಸುತ್ತಿರಲು ಸರಳಮಾಗಲು ರಚಿಸಿದ ನೀ ಗುರುದೇವನೆನುತ್ತಲೇ ಸಾಕ್ಷಿ ಕೂಟವನೆಸಗುಣ ಚಿಭ್ರಮೆಯೋಳೆನುತ್ತಲೇ ಎನ್ನುತ್ತಲೇ ಸಾಂಬಜೈ ನಮ ಪಾರ್ವತಿ ಶಿವ ಹರ ಹರ. ಈ ರೀತಿಯಾಗಿ ಯಾವ ಮಹಾತ್ಮನಾಗಿರ್ತಕ್ಕಂಥ ಗಾಳಿ ಲಿಂಗೇಶ್ವರರ ವಿಚಾರಗಳನ್ನು ತಿಳಿದು ಬಹಳಷ್ಟು ಜನಕ್ಕೆ ಮನಸ್ಸಿಗೆ ಇಳಿಸಲಿಲ್ಲ. ಕೆಲವು ಜನ ಮೂರ್ಖರು ಇರ್ತಾರೆ. ಮೂರ್ಖರು ಅದಕ್ಕೆ ವಚನಕಾರ ಬಹಳ ಚಂದ ಹೇಳ್ತಾರೆ, ಮೂರ್ಖಂಗೆ ನೂರ್ಕಾಲ ಬುದ್ಧಿ ಹೇಳಿದರೆ ಅದು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತೇಳಿ. ಅವನು ಎಷ್ಟೇ ಉತ್ತಮರೇ ಇರಲಿ, ಎಷ್ಟೇ ಜ್ಞಾನಿಗಳೇ ಇರಲಿ, ಇನ್ನೊಬ್ಬರನ್ನ ಕಂಡಾಗ ಸ್ವೈರಿನೇ ಇಲ್ಲದ್ರೆ ತಗೊಂಡು ಏನ್ ಮಾಡ್ತೀಯಾ? ಹೋಗಲ್ಲ. ಇಲ್ಲಿ ಮಹಾತ್ಮನಾಗಿರ್ತಕ್ಕಂಥ ಗಾದಲಿಂಗೇಶ ಸಾಕ್ಷಾತ್ ನಡೆದಾಡುವ ಪರಮಾತ್ಮ ಆಗಿದ್ದಾನೆ, ನಡೆದಾಡುವ ದೇವರಾಗಿರ್ತಕ್ಕಂಥವನಾಗಿದ್ದಾನೆ. ಅಂತ ಮಹಾತ್ಮನ ಲೀಲೆಗಳನ್ನ ಕೇಳಿ ಕಂಡು ನಾಡಿನ ಉದ್ದಗಲದಲ್ಲಿಯೂ ಕೂಡ ಆತನ ಒಂದು ಕೀರ್ತಿಯ ಪತಾಕೆ ಹಾರತಕ್ಕಂಥದ್ದಾಗಿದೆ. ಅಂತ ಸಂದರ್ಭದಲ್ಲಿ ಕೆಲವು ಜನ ಕೋರಿಕೆಗಳು, ಏನು ಇವನು ಹೋಗಿ ದಡ್ಡ ಇಷ್ಟೊಂದು ಬೆಳೆದು ಬಿಟ್ಟನಲ್ಲ, ಎಷ್ಟು ಇವನ ಹೆಸರು ಅಲ್ಲಿಗೆಲ್ಲ ಮುಟ್ಟಿ ಬಿಡ್ತಲ್ಲಪ್ಪ, ಹ್ಯಾಂಗ್ ಮಾಡೋದು, ಇವನನ್ನ ಏನಾದ್ರೂ ಮಾಡಿ ಇಲ್ಲ ಅನಿಸ್ಬಿಡ್ಬೇಕು ಅಂತೇಳಿ ಒಂದು 4 ಜನ ವಿಚಾರ ಮಾಡಿ ಕೈಯಾಗ ನಾನಾ ವಿಧವಾಗಿರ್ತಕ್ಕಂಥ ಆಯುಧ, ಯಾರು ಬರ್ಚಿ ತಗೊಂಡ್ರು, ಯಾರು ಕುಡುಗೋಲು ತಗೊಂಡ್ರು, ಯಾರು ಪಡ್ಲಿ ತಗೊಂಡ್ರು,
ಒಟ್ಟು ಏನಾರ ಮಾಡಿ ಶರಣ ಗಾದಲಿಂಗೇಶ್ವರನನ್ನ ಇವತ್ತು ಇಲ್ಲ ಅನಿಸ್ಬಿಡಬೇಕು ಅಂತೇಳಿ ಅವ ಹೋಗಿರ್ತಕ್ಕಂತ ದಾರಿಗೆ ಅಡ್ಡಾಗಿ ಹೋದ್ರು. ಹೋಗಿ ಬರ್ತಕ್ಕಂತ ಸಂದರ್ಭದಲ್ಲಿ ಗಾದಲಿಂಗೇಶ್ವರನ ಏಕಾಏಕಿ 4 ಜನ ತಮ್ಮ ಕೈಯೊಳಗಿರ್ತಕ್ಕಂಥ ಹರಿತವಾಗಿರ್ತಕ್ಕಂಥ ಆಯುಧಗಳನ್ನು ತಗೊಂಡು ಮೇಲೆ ಹೊಡಿಲಿಕ್ಕೆ ಕೈ ಮ್ಯಾಕೆ ಎತ್ತಾರ. ಎತ್ತಿನ ಕೈ ಅಲ್ಲೇ ನಿಂತ್ಕೊಂಡು, ಎತ್ತಿನ ಕೈ ಕೆಳಗೆ ಬರಲಿಲ್ಲ. ಎಷ್ಟು ಬೇಸರಾಗಿರ್ಬೇಕಲ್ಲ. ಎತ್ತಿನ ಕೈ ಹಿಂಗ ಕೆಳಗೆ ಬರ್ಲಿದ್ರೆ ಜೀವನ ಮಾಡೋದು ಹೆಂಗ? ಹಿಂಗ ಹಿಡ್ಕೊಂಡು ಎಷ್ಟು ಇದಾಕ ಬರ್ತೈತಿ? ಅಲ್ಲ ಅದೇ ಹಿಂಗ ಹಿಡ್ಕೊಂಡು ಎಷ್ಟೋ ಜನ ಅದಾರ ಜಗತ್ತಿಗಳು. ಆದ್ರೆ ನಮ್ಮಂತವ್ರಿಗೆ ಹೆಂಗಾಗ್ತದ? ಇನ್ನೊಬ್ಬರನ್ನ ಹತ ಮಾಡಬೇಕು ಅಂತ ಹೋದವನು ಕೈ ಮೇಲೆ ಇರ್ತೈತೆ ಹಂಗಲ್ಲ. ನೀವು ಮೊನ್ನೆ ಪ್ರಯಾಗರಾಜ್ಯದೊಳಗ ಕುಂಭಮೇಳ ಅಂತಿತ್ತು. ಕುಂಭಮೇಳದಾಗ ಒಬ್ಬ ಜ್ಞಾನಿ 12 ವರ್ಷ ಈಗ ಎತ್ತಿದ ಕೈ ಕೆಳಗೆ ಇಳಿಸಿಲ್ಲ. 12 ವರ್ಷ ಆಗಿದೆ. ಯಾವಾಗಲೂ ಕೈ ಹಿಂಗ ಇರೋದು, ಮಕ್ಕೊಂಡಾಗ ಇರೋದು, ಯಥಾಸ್ಥಿತಿಯೊಳಗೆ ಕೈ ಮೇಲೆ ಎತ್ಕೊಂಡಿರೋದು. ಆದ್ರೆ ಹಂಗಿದ್ದಿಲ್ಲ ಇವ್ರ ಕೈ, ಹಂಗಿದ್ದಿದ್ದಿಲ್ಲ. ಯಾವ ಮಹಾತ್ಮನಾಗಿರ್ತಕ್ಕಂಥ ಶಿವಶರಣ ಗಾದಲಿಂಗೇಶ್ವರನನ್ನು ಹೊಡಿಬೇಕು ಅಂತ ಹೋದ ಕೈಗಳು ಈಗ ನಿಂತ್ಕೊಂಡಾಗ ಆವಾಗ ಪ್ರಾಯಶ್ಚಿತ್ತ ಪಡ್ತಾ ಇದ್ದಾರೆ. ಸ್ವಾಮಿ ಶರಣ ಗಾದಲಿಂಗೇಶ, ನಿನ್ನ ಇರುವ ನರಿಯದಿದ್ದೊಡೆ ಅದು ಕೊಚ್ಚಿನಕಾರ ಹೇಳಿದ್ದು. ಇರುವೆ ಬಲ್ಲದು ಮಧುರದ ಗುಣವ, ಕಾಗೆ ಬಲ್ಲದು ಗೋತ್ರದ ಗುಣವ, ಕೋಳಿ ಬಲ್ಲದು ವೇಳೆಯ ಗುಣವ. ಮಾನವ ಜನ್ಮದಲ್ಲಿ ಹುಟ್ಟಿ ಮಹಾತ್ಮರ ಇರುವ ನರಿಯದಿದ್ದೊಡೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಅಂತೇಳಿ. ಒಂದು ಇರುವೆ ನೋಡಿರಲ್ಲ ನೀವು? ಇರುವೆ ನೋಡ, ಅದು ಹೆಸರಂಗೈತಿ. ಇರುವೆ ಎಲ್ಲಿರುವೆ? ಪುರಾಣದಾಗ ಇರುವೆ, ಮನ್ಯಾಗ ಇರುವೆ, ಗುಡಿಯಾಗ ಇರುವೆ. ಅದಕ್ಕೆ ಅರ್ಥ ಇನ್ನೊಂದು ಅರ್ಥ ಬೇಕಿಲ್ಲ ಅದಕ್ಕೆ. ಅದೇ ಹೇಳ್ತೈತಿ ಇರುವೆ. ನಾನು ಯಾವಾಗಲೂ ಇರುವೆ ಅಂತ. ಇರುವೆ ಆ ಹೆಸರೇ ಅದು ಐತಿ, ಹೆಸರೇ ಇರುವೆ ಅಂತೈತಿ. ಆ ಇರುವೆ ಬಲ್ಲದು ಮಧುರದ ಗುಣವ. ಅದಕ್ಕೇನ್ ಗೊತ್ತೈತೆ ಅಂತ ಕೇಳಿದ್ರೆ, ಇವತ್ತು ನಮಗ ಗೊತ್ತಿಲ್ಲದ ಕೆಲವು ಸಂದರ್ಭ ಆ ಇರುವಿಗೆ ಗೊತ್ತೈತಿ. ಪಾಪ ಹೆಣ್ಮಗಳು ಗಂಡಿಗೆ ಹೇಳಿ ಸಂತೆ ತಾಂಬ ಅಂತ ಹೇಳಿರ್ತಾಳ, ಸಕ್ರಿ ಪಕ್ರಿ ಇನ್ನ ಏನೇನೋ ತಂದಿರ್ತಾನ. ಹೌದು ಅಪ್ಪ ತಂದಿ ನೋಡಿ ಅಂತ ಹೇಳಿ ಹೇಳ್ತಿ ಕೈಯಾಗ ಕೊಟ್ರ ಆಕೆ ಒಂದು ಡಬ್ಬ್ಯಾಗ ಹಾಕಿ ಅದ್ರ ಮೇಲೆ ಹೆಸರು ಬರುದು, ಡಬ್ಬೆ ಮುಚ್ಚಿ ಮ್ಯಾಲ ಎಲ್ಲಿಟ್ಟಿರ್ತಾಳ. ಯಾರನ್ನ ಬಂದಾಗ ಏನ ಅದು ಚಾ ಮಾಡುದು. ಸ್ವಲ್ಪ ಇವ್ರು ಬಂದಾರ, ಇಲ್ಲಿಟ್ಟಿದ್ ನಮ್ ಸಕ್ಕರೆ ಡಬ್ಬೆ ಸಿಗ್ಬೋದು ಅಂತಿರ್ತಾರೆ ಹೆಣ್ಮಕ್ಳು. ಆದ್ರ ಇರುವೆ ನೋಡು, ಇರುವೆ ಅದು ಈ ಮಾರ್ಕೆಟ್ಗೆ ಹೋಗಿಲ್ಲ, ಸಕ್ಕರೆ ತಂದಿಲ್ಲ, ಡಬ್ಬೆಗೆ ಹಾಕಿಲ್ಲ, ಮುಚ್ಚಿಲ್ಲ, ಅದು ಹೋಗಿ ಒಳಗೆ ಹೊಕ್ಕೊಂಡು ಸಕ್ಕರೆ ತಿಂತಿರ್ತೈತಿ. ಯಾಕೆ ನಿಮ್ಗೆ ಹೇಳ್ಬೇಕಂತಂದ್ರ ಇರುವೆ ಬಲ್ಲದು ಮಧುರದ ಗುಣವ, ಸಿಹಿ ಇಂತಲ್ಲೇ ಐತಿ ಅಂತ ಅದಕ್ಕೆ ಗೊತ್ತು. ಕಾಗೆ ಬಲ್ಲದು ಗೋತ್ರದ ಗುಣವ, ಕಾಗೆ ಗೊತ್ತೈತಲ್ಲ ಕಾಗೆ. ಪಕ್ಷಿನಾಂ ಕಾಕಿ ಚಾಂಡಾಲ, ಪಕ್ಷಿಗಳೊಳಗೆ ಚಾಂಡಾಲ ಪಕ್ಷಿ ಯಾವುದು ಅಂತ ಕಾಗೆ. ಆ ಕಾಗೆಗೆ ಗೋತ್ರದ ಗುಣ ಗೊತ್ತೈತೆ. ಅದು ಕೋಗಿಲೆ ಕಾಗೆ ಇದ್ದಂಗೆ ಇರ್ತೈತೆ. ಅಕಸ್ಮಾತ್ ಮೊಟ್ಟೆ ಕಾಗೆ ಬಚ್ಚಿನೊಳಗೆ ಇಡೋದು. ಮೊಟ್ಟೆ ಇಡಕ್ ಬರ್ತೈತೆ ಕೋಗಿಲಿಗೆ, ಮರಿ ಮಾಡಕ್ ಬರೋದಿಲ್ಲ. ಆ ಕಾಗೆ ಬಚ್ಚಿನೊಳಗ ಕೋಗಿಲೆ ಮೊಟ್ಟೆ ಇಟ್ರ ಅದು ಕಾವು ಕೊಟ್ಟು ಮರಿನ ಮಾಡಿದ ಮೇಲೆ ಅದು ಯಾವಾಗ ಕಾಗೆ ಕೂಗಿದಂಗೆ ಕೂಗೋದಿಲ್ಲ, ಕೋಗಿಲೆ ಕೂಗಿದಂಗೆ ಕೂಗ್ತದೆ. ಅವಾಗ ಕಾಗೆ ಅಂತ ಕಂತತಿ, ಇದು ನಮ್ಮ ಗೋತ್ರದ್ದಲ್ಲ, ನಮ್ಮ ಕುಲದ್ದಲ್ಲ, ನಡೆಯತ್ತೇಳಿ ಕುಕ್ಕಿ ಹೊರಗಾಕಿ ಬಿಡ್ತದೆ ಕೋಗಿಲೆ. ಕಾಗೆ ಬಲ್ಲದು ಗೋತ್ರದ ಗುಣವ, ಕೋಳಿ ಬಲ್ಲದು ವೇಳೆಯ ಗುಣವ. ಸಮಯದ ಪ್ರಜ್ಞೆ ಯಾರು ಐತಂದ್ರ ನಾವೊಂದು ಕಂಡಿವಿ, ನಮ್ಗಂದ ಗೊತ್ತೈತೆ, ಗಡಿಯಾರ ಕಟ್ಕೊಂಡಿವಿ ಅಂತ. ಆದ್ರೆ ನಮಗೂ ಜಾಣತನ ಯಾವ್ದಕ್ಕಂದ್ರೆ ಒಂದು ಕೋಳಿ ಐತಲ್ಲ, ಕೋಳಿ. ಆ ಕೋಳಿ ಐತಿ ಎಷ್ಟು ಕತ್ತಲ್ ಕೋಣ್ಯಾಗ ಹಾಕಿ ಒಳಗ ಅದು ಕೋಳಿ ಗೂಡು ಅಂತ ಮಾಡಿರ್ತಾರೆ. ಆ ಗೂಡ್ನ್ಯಾಗ ಹಾಕಿ ಮತ್ತೇನಾರ ಹೋದಾವ ಅಂತೇಳಿ ಅದಕ್ಕೆ ಬಂಡೆ ಗಿಂಡೆ ಇಟ್ಟು ಭದ್ರ ಮಾಡಿರ್ತಾರೆ. ಆದ್ರೂ ಕೂಡ ಸರಿಯಾಗಿ 4 ಗಂಟೆ ಕೂಗ್ತೈತೆ. ಅದಕ್ಕೆ ಅವ್ರು ಹೇಳಿದ್ರು, ಕೋಳಿ ಬಲ್ಲದು ವೇಳೆಯ ಗುಣವ. ಅದೇನು ಗಡಿಯಾರ ಕಟ್ಕೊಂಡಿಲ್ಲ, ಅಲಾರಾಮ್ ಇಟ್ಕೊಂಡಿಲ್ಲ, ಏನೇನಿಲ್ಲ, ಸಮಯಕ್ಕೆ ಸರಿಯಾಗಿ ಎದ್ದು ಕೂಗ್ತೈತೆ. ಆದ್ರೆ ಮನುಷ್ಯ ಜನ್ಮದಲ್ಲಿ ನಾವು ಹುಟ್ಟಿ ಇವರು ಶರಣರದಾರ, ಇವರು ಸಂತರದಾರ,
ಇವ್ರ ಜ್ಞಾನಿಗಳದಾರ ಅನ್ನೋ ವಿಚಾರ ಗೊತ್ತಿಲ್ಲದ್ರ ಇವ್ರನ್ನ ತಾಂಡೋಗಿ ಬೆಂಕಿಯಾಗ ಹಾಕಿ ಸುಡಬೇಕು ಅಂತ ಶರಣರು ವಿಚಾರ ಮಾಡ್ತಾರೆ. ಇವಕ್ಕೇನ್ ಅನ್ಬೇಕು ಇವ್ರ ಮನುಷ್ಯರ? ಅಲ್ಲ, ಒಂದು ಪ್ರಾಣಿಗೆ ಗೊತ್ತೈತಲ್ಲಪ್ಪ, ಕೋಗಿ ಅದ್ಯಾವುದೋ ಕಾಗೆ ಬಲ್ಲದು ಗೋತ್ರದ ಗುಣವ, ಕೋಳಿ ಬಲ್ಲದು ವೇಳೆಯ ಗುಣವ, ಇರುವೆ ಬಲ್ಲದು ಮೊದಲದ ಗುಣವ. ಇದು ಮನುಷ್ಯರಾಗಿ ಹುಟ್ಟಿ ಇವ್ರು ಶರಣರಂತ ಗೊತ್ತಿಲ್ಲ, ಸ್ವಾಮಿಯರಂತ ಗೊತ್ತಿಲ್ಲ, ಮಹಾತ್ಮರಂತ ಗೊತ್ತಿಲ್ಲ ಅಂದ್ರೆ ಇದಕ್ಕೇನು ಅನ್ಬೇಕು ಅಂತೇಳಿ ಬಹಳ ವಿಚಾರ ಮಾಡತಕ್ಕಂಥವ್ರಾಗಿದ್ದಾರೆ. ಹಾಗೆ ಇಲ್ಲಿ ಅಜ್ಞಾನಿಗಳಾಗಿರ್ತಕ್ಕಂಥವ್ರು ಗಾವಲಿಂಗೇಶ್ವರನ್ನ ಪಡೀಲಿಕ್ಕೆ ಹೋದಾಗ ಕೈಗಳ ಮೇಲೆ ನಿಲ್ತಾವು. ಆ ನಂತರ ಪಶ್ಚಾತ್ತಾಪ ಪಟ್ಟು ಶರಣರನ್ನ ಮತ್ತೆ ಮತ್ತೆ ಬೇಡಿಕೊಂಡಾಗ ಅವನು ನಮ್ಮಂಗ ಕಟ್ಟಗಲ್ಲ. ಗಾವಲಿಂಗೇಶ ಕರುಣಾಮೂರ್ತಿ ನಮ್ಮಂತವ್ರಾಗ ಇರಲಿ, ಮಾಡ್ಬೇಕಿಂತ ಹಿಂಗ ಮಾಡ್ಬೇಕು, ಇನ್ನೊಂದು 15 ದಿವಸ ಹಿಂಗ ಇರಲ್ಲ ಅಂತೇಳಿ ಅಂದು ಓದ್ತಿದ್ವೇನೋ. ಆದ್ರೆ ಗಾವಲಿಂಗೇಶ್ವರ ಹಂಗ ಮಾಡ್ಲಿಲ್ಲ. ಇಲ್ಲಪ್ಪ, ಇನ್ನು ಮುಂದೆ ಹಿಂಗ್ ಮಾಡಬಾರ್ದು, ನೀವು ಜಾಣರಾಗಬೇಕು, ಬುದ್ಧಿಜೀವಿಗಳಾಗಬೇಕು ಅಂತೇಳಿ ಅವರಿಗೆ ಉಪದೇಶವನ್ನು ಮಾಡಿ ಅವರಿಗೆ ಯಥಾಸ್ಥಿತಿಯೊಳಗೆ ಕಾಲಹರಣ ಮಾಡುವಂತೆ ಆಶೀರ್ವಾದವನ್ನು ಮಾಡಿದ ಎನ್ನುವಲ್ಲಿ ಇಂದಿನ ಒಂದು ಮಹಾಪುರಾಣವನ್ನ ಇಲ್ಲಿ ಮಂಗಲದ ಹಂತಕ್ಕೆ ತರ್ತಕ್ಕಂಥವ್ರಾಗೋಣ. ಆ ಪೂರ್ವದಲ್ಲಿ ಇಂದಿನ ದಿವಸ ಇವತ್ತು ನಮ್ಮ ಲಕ್ಷ್ಮಣ ರೆಡ್ಡಿ ಅವರು ಬಂದದ್ದಂತೂ ಬಹಳ ಖುಷಿ ಆಗ್ತದೆ. ಹಿರಿಯರು, ಒಳ್ಳೆ ಆಧ್ಯಾತ್ಮ ಚಿಂತಕರು, ಅನುಭವಿಗಳು ಕೂಡ ಅವರು. ಯಾಕಂದ್ರೆ ಒಂದು ಸಾರಿ ಅವರು ಮನ್ಯಾಗ ಇಡಿಸಿದ್ರು ಪುರಾಣ, ನಾವಾಗ ಹೋಗಿದ್ವಿ. ಅವಾಗ ಅಷ್ಟೊಂದು ಆಧ್ಯಾತ್ಮದ ಒಂದು ಆಶಯವುಳ್ಳಂತ ಪ್ರಾಣಿ ನಮ್ಮ ಲಕ್ಷ್ಮಣ ರೆಡ್ಡಿ ಗೌಡರು. ಅವ್ರು ಇವತ್ತು ಬಂದದ್ದು ಬಹಳ ಸಂತೋಷವನ್ನ ತಂದಿರ್ತಕ್ಕಂಥದ್ದಾಗಿದೆ. ಗಾವಲಿಂಗೇಶ್ವರರಿಗೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸೋದ್ರ ಜೊತೆಗೆ ನಮ್ಮ ಭಾಸ್ಕರ್ ರೆಡ್ಡಿ ಅವರು ಬಂದು ಇವತ್ತು ಆಗ್ಲ ನಾಳೆ ಏನೋ ದೊಡ್ಡಸಪ್ಪನ ಆಸೆ ಮತ್ತು ಭಕ್ತಾದಿಗಳ ಆಸೆ ವರ್ಷ ಏನು ಮಾಡಿರಲ್ಲ, ರಾಶಿ ಪೂಜೆ ಮಾಡ್ಬೇಕು. ನಮ್ಗೆ ಮತ್ ರಾಶಿ ಪೂಜೆ ಮಾಡ್ಬೇಕಂದ್ರ ಸುಮ್ಮನೆ ಆಗೋದಿಲ್ಲ, ರಾಶಿ ಆಗ್ಬೇಕಲ್ಲಿ ಅದಕ್ಕೆ. ಆದ್ರೆ ಬಹಳ ಖುಷಿ. ಅದಕ್ಕೆ ನೀವೆಲ್ಲರೂ ರಾಶಿ ಅಂದ್ರ ಗಾರ್ಲಿಂಗಪ್ಪನ ರಾಶಿ ಎಷ್ಟಿತ್ತಲ್ಲ ಅಷ್ಟಾಗ್ಬೇಕು ರಾಶಿ. ಒಂದ 3 ಸೇರು 5 ಸೇರು ತಂದ್ ರಾಶಿ ಮಾಡೋದು ಬೇಡ. ದಯಮಾಡಿ ನೋಡಿ, ಎಂತೆಂತವ್ರು ಬರ್ತಾರೆ ಪುರಾಣಕ್ಕೆ ಇಲ್ಲಿ. ರಾಶಿ ಪೂಜೆ ಮಾಡಿದ್ರಪ್ಪ ಗೋಟೂರ್ದೊಳಗ ಎಂಥ ರಾಶಿ ಇತ್ತು ಅನ್ನಂಗ ಆಗ್ಬೇಕು. ಅಂತ ದೊಡ್ಡ ರಾಶಿ, ನೆಲ್ಲ ರಾಶಿ ನಾಳಿನ ದಿವಸ ಇಲ್ಲಿ ಮಾಡ್ಬೇಕು. ನೀವು ಬರುವಾಗ ಒಬ್ಬೊಬ್ರು 5 ಸೇರು ನೆಲ್ಲ ತಗೊಂಬರ್ರಿ. ಇಲ್ಲಿ ದೊಡ್ಡ ರಾಶಿನೇ ಬೀಳ್ತಕ್ಕಂಥದ್ದಾಗಿದೆ. ಸುಮ್ಮನೆ ಬಂದು ರಾಶಿ ಪೂಜೆ ಅಂದ್ರೆ 5 ಸೇರು 11 ಸೇರು ಹಾಕಿ ರಾಶಿ ಮಾಡಿದ್ರೆ ಅದು ನೋಡೋರಿಗೆ ಅಷ್ಟು ಸಮಂಜಸ ಆಗೋದಿಲ್ಲ. ನಿನ್ನೆ ಹೇಳ್ಬೇಕಾಗಿತ್ತು, ಆದ್ರೆ ಒಂದೇ ದಿನಕ್ಕೆ ತುಂಬೋದಿಲ್ಲ. ಆರೆ ಹಾಕೋದು, ಒಣಗಾಕೋದು, ತುಂಬಾ ದಿನ ಪೂಜೆ ಮಾಡೋದು. ರಾಶಿ ಅಂದ್ರೆ ರಾಶಿ ಮಾಡತ್ತ ಯಾರು ತುಂಬ್ತಾರೆ? ಹಸಿ ಕಾಳದವಪ್ಪ ನಾವು ಒಣಗಾಕಿವಿ, ನಾಳೆ ರಾಶಿ ಮಾಡೋಣ. ರಾಶಿ ಮಾಡಿ ನಾಳೆ ತುಂಬತಕ್ಕಂಥ ಕೆಲಸ ಆಗ್ತದೆ. ಅದಕ್ಕೆ ಭಕ್ತಾದಿಗಳು ವಿಶೇಷವಾಗಿರ್ತಕ್ಕಂಥ ದವಸ ಧಾನ್ಯಗಳನ್ನ, ಈಗೇನ್ ಬೇರೆ ಬೇರೆ ಏನಿಲ್ಲ, ಜೋಳ ಇಲ್ಲ, ಮತ್ತೊಂದಿಲ್ಲ, ಮೊಗಸಜ್ಜಿಲ್ಲ, ಅವೇ ನೆಲ್ಲಂದ ಹೆಚ್ಚಿನ ರೀತಿಯಲ್ಲಿ ತಂದು ಇಲ್ಲಿ ರಾಶಿ ಮಾಡಿ ಪೂಜೆ ಮಾಡತಕ್ಕಂತ ಒಂದು ವ್ಯವಸ್ಥೆ ನಾಳಿನ ದಿವಸ ಆಗ್ತದೆ ಅನ್ನೋ ಮಾತನ್ನು ಇಲ್ಲಿ ತಿಳಿಯಪಡಿಸಿ, ಈಗ ಕಾಣಿಕೆ ಕೊಟ್ಟಂತ ಭಕ್ತಾದಿಗಳಿಂದ ಮತ್ತು ಈ ದಿವಸ ನಾಳಿನ ದಿವಸ ದಾಸೋಹ ಮಾಡತಕ್ಕಂಥ ಭಕ್ತಾದಿಗಳ ಹೆಸರುಗಳನ್ನ ನಮ್ಮ ಭಾಸ್ಕರ್ ರೆಡ್ಡಿ ಅವರು ಇಂದಿನದ ಪೂಜಾ ಕಾರ್ಯಕ್ರಮವನ್ನು ಬಲರಾಮ್ ರೆಡ್ಡಿ ಅವರು ನೆರವೇರಿಸಿಕೊಟ್ಟಿರ್ತಾರೆ. ಇವತ್ತು ಪೂಜೆ ನಮ್ದೇ ಇದ್ರು ಕೂಡ ನಾವು ನಮಗೆ ಮಾಡಿಸ್ದಂಗೆ ಆಗಿಲ್ಲ. ಯಾಕಂದ್ರೆ ನಾವು ಕಷ್ಟ ಬಿದ್ದಿಲ್ಲ. ಇಲ್ಲೇ ಫಿಲ್ಟರ್ ನೀರು ತಂದು ಹಾಕಿರೋರು ಯಾರು, ಅಲ್ಲಿ ತೊಳೆ ನೀರು ತಂದು ಹಾಕಿರೋರು ಯಾರು, ತಾಯಂದ್ರ ಕಾಯಿಗಡ್ಡೆ ಹಚ್ಚಿರೋರು ಯಾರು, ಅಡಿಗೆ ಮಾಡಲಿ ಸೇವೆ ಮಾಡಿದಾರೆ ಯಾರು, ನಾವು ಯಾರು ಇಲ್ಲ. ಆದ್ರೂ ಎಲ್ಲಾ ಭಕ್ತಾದಿಗಳು ಬಂದು ಆ ಸೇವೆ ಮಾಡಿದಾರ. ಆ ಸೇವೆ ಮಾಡಿರ್ತಕ್ಕಂಥ ಭಕ್ತಾದಿಗಳಿಗೆ ನನ್ನ ಶ್ರೇಷ್ಠಾಂಗ ನಮಸ್ಕಾರಗಳು. ಮತ್ತು ನಾಳೆ ದಿನದ ಪೂಜಾ ಕಾರ್ಯಕ್ರಮವನ್ನು ಕೊಳಗಲ್ಲ ಮಾರಮ್ಮ ಮತ್ತು ಮಿಸಿನಿ ರುದ್ರಣ್ಣ ಅವರು ನೆರವೇರಿಸಿಕೊಟ್ಟಿರ್ತಾರೆ. ಹೀಗೆ ಇಂದು ಮತ್ತು ನಾಳಿನ ದಾಸೋಹದ ಸೇವೆಯನ್ನ ನಿರ್ವಹಿಸಿಕೊಡ್ತಕ್ಕಂಥ ಭಕ್ತಾದಿಗಳಿಗೆ ಶಿವಶರಣ ಗಾದಲಿಂಗೇಶ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಸದಾ ಕಾಪಾಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥವ್ರಾಗ್ತಾ ಇದ್ದೇವೆ. ಇದು ಒಂದೇ ವರ್ಷದ ಸೇವೆ ಅಲ್ಲ, ಪ್ರತಿ ವರ್ಷವೂ ಕೂಡ ಈ ವರ್ಷದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ತಾವು ಸೇವೆಯನ್ನು ಮಾಡ್ತಕ್ಕಂಥವ್ರು ಆಗ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಪಡಿಸ್ತಾ ಇದ್ದೇವೆ. ಹಾಗೆ ನಾಳಿನ ದಾಸೋಹದ ಸೇವೆಯನ್ನು ನಿರ್ವಹಿಸಿಕೊಡ್ತಕ್ಕಂಥ ಮಿಷನಿ ರುದ್ರಪ್ಪನವರು ಬರಬೇಕು. ಬರ್ರಿ 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 ಬರ್ರಿ.
ಪುರಾಣಕ್ಕೆ ಕಾಣಿಕೆ ಕೊಟ್ಟಿರ್ತಕ್ಕಂಥ ಭಕ್ತಾದಿಗಳ ಹೆಸರುಗಳು: 101 ರೂಪಾಯಿ ಅರಿಸರ್ ರಾಮಾಂಜನಿ, 101 ರೂಪಾಯಿ ಛಲವಾದಿ ಮಲ್ಲಪ್ಪ, 501 ರೂಪಾಯಿ ಎಚ್ ಬಸವರೆಡ್ಡಿ, 200 ರೂಪಾಯಿ ಎಂ ಕೇಶವರೆಡ್ಡಿ, 201 ರೂಪಾಯಿ ಪೂಜಾರ್ ರಮೇಶ, 500 ರೂಪಾಯಿ ದೇವರ ಮನೆ ಎಂಕಪ್ಪ, 200 ರೂಪಾಯಿ ಕೋಳೂರು ನಾಗಪ್ಪ, 201 ರೂಪಾಯಿ ಗುಪ್ತ ಕಾಣಿಕೆ, 500 ರೂಪಾಯಿ ಯು ಸಿದ್ದಲಿಂಗಪ್ಪ, 501 ರೂಪಾಯಿ ಬಡಿಗೇರು ಬ್ರಹ್ಮಯ್ಯ ಆಚಾರಿ, 100 ರೂಪಾಯಿ ಬಿ ಲಕ್ಷ್ಮೀರೆಡ್ಡಿ ಬಸವೇಶ್ವರ ಕ್ಯಾಂಪ್, 500 ರೂಪಾಯಿ ಬಸವರಾಜ್ ಗೌಡ ಕೆಕೆ ಹಾಳ್, 101 ರೂಪಾಯಿ ಛಲವಾದಿ ಹನುಮಂತಪ್ಪ, 110 ರೂಪಾಯಿ ದಾಸರ ಈರಣ್ಣ. ಇವರೆಲ್ಲರೂ ಪುರಾಣದ ಪೂಜಾ ಕಾರ್ಯಕ್ರಮಕ್ಕೆ ಕಾಣಿಕೆ ಕೊಟ್ಟಿರುತ್ತಾರೆ. ಇವರೆಲ್ಲರಿಗೂ ಆ ಗಾದಿಲಿಂಗೇಶ್ವರ ಬಸವೇಶ್ವರ ಆಯುರಾರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸುತ್ತಾ ಮತ್ತು 500 ರೂಪಾಯಿ ಸಣ್ಣಕ್ಕಿ ಬಸವನಗೌಡ ಇವರು ಪುರಾಣಕ್ಕೆ ಕಾಣಿಕೆ ಕೊಟ್ಟಿರ್ತಾರೆ. ಇವರಿಗೂ ಕೂಡ ಗಾದಿಲಿಂಗೇಶ್ವರ ಬಸವೇಶ್ವರ ಆಯುರಾರೋಗ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸುತ್ತಾ ಮತ್ತು ಯು ಸಿದ್ದಲಿಂಗಪ್ಪ ಇವರು ಕಲಾವಿದರಿಗೆ 4ವರಿಗೆ ತಲಾ 100 ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರೆ. ಬಿ ಲಕ್ಷ್ಮೀರೆಡ್ಡಿ ಅವರು ಕೂಡ 4ವರಿಗೆ ತಲಾ 25 ಕಲಾ ಕಾಣಿಕೆ ಕೊಟ್ಟಿರ್ತಾರೆ. ಬಿ ಬಸವರೆಡ್ಡಿ ಬಸವೇಶ್ವರ ಕ್ಯಾಂಪ್ ಇವರು ಕೂಡ ತಲಾ 50 ಕಲಾವಿದರಿಗೆ ಕೊಟ್ಟಿರ್ತಾರೆ. ಮತ್ತು ಬ್ಯಾಲ್ಚಿಂತೆ ಪಾರ್ವತಮ್ಮ ಇವರು ಕೂಡ ತಲಾ 25 4ವರಿಗೆ ಕಲಾ ಕಾಣಿಕೆ ಕೊಟ್ಟಿರುತ್ತಾರೆ. ಈ ರೀತಿಯಾಗಿ ದಾಸೋಹಕ್ಕೂ ಮತ್ತು ಕಲಾವಿದರಿಗೆ ಕಲಾ ಕಾಣಿಕೆ ನೀಡಿರ್ತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾಣಿಕೆ ಕೊಡತಕ್ಕಂಥ ಶಕ್ತಿ ಶರಣ ಗಾದಲಿಂಗೇಶ ಬಸವೇಶ್ವರ ನೀಡಲಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಂಡು ಈಗ ಮಂಗಲ ಗೀತೆಯನ್ನು ಪ್ರಾಣ ಮಹಾಮಂಗಲ ಭಕ್ತಾದಿಗಳು ಎದ್ದು ಸಹಕರಿಸಬೇಕು ಅಂತ ಹೇಳಿ ತಿಳಿಯಪಡಿಸ್ತಾ ಇದ್ದಾರೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಜಯ ಜಗಜನನಿ ಭಗವಾಂಬೆ, ಕಾಳಿಕೆಯು ಹೆಣಿಸುತ್ತಲಿ ಕೀನ ಮಧುವೆಂದುವ ಕೂಳ ಕೈತಪನೆಂಬ ಅಸುರರುಗಳ ತಾಳಿ ಪುರುಷತ್ವವನ್ನು ಸೀರುತ್ತದೆ ಮತ್ತಕವ ಹೋಳು ಸಹಸವ ಮಾಡ ಕಾಲಾಕಿಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಮಹಿಷಾಸುರನು ಅಷ್ಟದಿಕ್ಪಾಲಕರು ಪಟ್ಟಣಕ್ಕೆ ದೊರೆಯಾದ ದೇವಗಳು ಕಷ್ಟ ಪರಿಹರಿಸಲು ತನಿಷ್ಠೆಯು ಮೊರೆಯಿಡಲು ಪುಟ್ಟಿ ಮಹಿಷನ ಕೊಂದ ಮಹಾಲಕ್ಷ್ಮಿಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಹಿರಿಯ ಶುಂಭನು ತಾನು ಕಿರಿಯ ನಿಶುಂಭ ಸುರರ ಬಾಧಿಸದವರು ಮೊರೆ ಇಡುತ್ತಿರೆ, ಸುರರ ಬಾಧಿಸದವರು ಮೊರೆ ಇಡುತ್ತಿರೆ. ದುರುಳ ದೈತ್ಯರ ಶಿರವ ಹರಿದು ಹರುಷವ ತಾಳ, ದುರುಳ ದೈತ್ಯರ ಶಿರವ ಹರಿದು ಹರುಷವ ತಾಳ ಕುರುಚಿದಾನಂದ ಭಾರತೀ ದೇವಿಗೆ. ಜಯ ಮಂಗಲಂ ಜಯ ಮಂಗಲಂ ನಿತ್ಯ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಯಶುವನಮನುಪಾಭ್ಯಂ ಯಾ ದೇವಿ ಸರ್ವಮಂಗಳಂ. ತ್ರಯೋ